ಎಸ್ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಇವತ್ತಿನ ಟಾಪಿಕ್ ಜಲಗೋಳ. ಜಲಗೋಳ ಅಂದ್ರೆ ನೀರಿನ ಬಗ್ಗೆ ಸ್ಟಡಿ ಮಾಡ್ತೇವೆ. ಸಾಗರಗಳು, ಸಮುದ್ರಗಳು, ಖಾರಿಗಳು, ಜಲಸಂಧಿಗಳು ಏನದಲ್ಲ, ಆ ನೀರ ಎಲ್ಲೆಲ್ಲಿ ಹಂಚಿಕೆಯಾಗಿರ್ತದೆ ಅದನ್ನ ಒಟ್ಟಾರೆ ನಾವಿಲ್ಲೇ ಜಲಗೋಳ ಅಂತ ಕರೆದೇವಿ. ಜಲಗೋಳ. ಈ ಜಲಗೋಳದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹೈಡ್ರಾಲಜಿ ಅಂತ ಕರೆದ. ಜಲಗೋಳದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹೈಡ್ರಾಲಜಿ ಅಂದರೆ ಜಲಗೋಳ ಶಾಸ್ತ್ರ. ಜಲಗೋಳ ಶಾಸ್ತ್ರ ಹೈಡ್ರಾಲಜಿ. ಹಾಗಾದ್ರೆ ವಿಶ್ವ ಜಲ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಮಾರ್ಚ್ 22 ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಮಾರ್ಚ್ 22 ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ಈಗ ಭೂಮಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಿದೆಪ್ಪ ಅಂತಂದ್ರೆ 510 ಮಿಲಿಯನ್ ಚದರ ಕಿಲೋಮೀಟರ್. ಅಂದರೆ ದಶಲಕ್ಷ 510 ದಶಲಕ್ಷ ಚದರ ಕಿಲೋಮೀಟರ್ ನಮ್ಮ ಭೂಮಿಯ ಒಟ್ಟು ವಿಸ್ತೀರ್ಣ. ಆ ವಿಸ್ತೀರ್ಣದೊಳಗೆ 29% ಅಥವಾ 149 ಮಿಲಿಯನ್ ಚದರ ಕಿಲೋಮೀಟರ್ ಏನಿದೆಯಪ್ಪ ಅಂತಂದ್ರೆ ಭೂಮಿ ಇದೆ. ಭೂಮಿ ಹೌದಾ? 149 ದಶಲಕ್ಷ ಚದರ ಕಿಲೋಮೀಟರ್ ಅಥವಾ ಮಿಲಿಯನ್ ಚದರ ಕಿಲೋಮೀಟರ್ ಭೂಮಿ ಐತಿ. ಇನ್ನು ಉಳಿಕಿದ್ದ 71% ಅಥವಾ 361 ಮಿಲಿಯನ್ ಚದರ ಕಿಲೋಮೀಟರ್. 361 ಮಿಲಿಯನ್ ಚದರ ಕಿಲೋಮೀಟರ್. ಏನು ಕಂಡು ಬರ್ತದೆ? ವಿಶೇಷವಾಗಿ ನೀರು ಕಂಡು ಬರ್ತದೆ. ನೀರು ಜಲಗೋಳ. ಆದ ಇಲ್ಲಿ ಜಲಗೋಳ ಆಗಿರ್ತದೆ. ಇದು ನಿಮಗೆ ಗೊತ್ತಿಲ್ಲ, ಬೇಸಿಕ್. ಭೂಮಿ ಮೇಲೆ ಎಷ್ಟು ನೀರಿದೆ? 71%. ಎಷ್ಟು ಭೂಮಿ ಇದೆ? 29%. ಆ 71% ಏನಿದೆ ಅಲ್ಲ ನೀರ ಸಾಗರ ಸಮುದ್ರಗಳಲ್ಲಿ ಕಂಡು ಬರ್ತದೆ. ಅದನ್ನ ನಾವಿಲ್ಲಿ ಆ ಒಟ್ಟಾರೆ ಜಲ ಸಾಮ್ರಾಜ್ಯ ಕಂಡು ಬರ್ತದೆ. ಅದಕ್ಕೆ ನಾವಿಲ್ಲಿ ಜಲಗೋಳ ಅಂತ ಕರೆದೇವಿ. ಜಲಗೋಳ ಹೈಡ್ರೋಸ್ಪಿಯರ್. ಇಲ್ಲಿ ನಾವು ಜಲಗೋಳದಾಗ ಒಂದೊಂದು ಪಾಯಿಂಟ್ ನೋಡ್ಕೊಂಡು ಹೋಗೋಣ. ಒಂದ ಸಾಗರಗಳು ಬರ್ತಾವೆ, ಒಂದ ಸಮುದ್ರಗಳು ಬರ್ತಾವೆ, ಒಂದ ಕೊಲ್ಲಿಗಳು ಬರ್ತಾವೆ, ಒಂದ ಖಾರಿಗಳು ಬರ್ತಾವೆ, ಜಲಸಂಧಿಗಳು ಬರ್ತಾವೆ. ಕ್ವಶನ್ಸ್ ಯಾವ್ಯಾವ ಸಿಟಿ ಒಳಗ ಈ ಜಲಗೋಳದಾಗ ಈ ವಿಷಯದೊಳಗ ಈ ಪಾರ್ಟಿನೊಳಗ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾನೆ ಅವನ್ನ ಪ್ರತಿಯೊಂದು ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಅದರಾಗ ಮೊದಲನೇದ್ದು ಸಾಗರಗಳು, ಓಸಿಯನ್ಸ್, ಸಾಗರಗಳು. ಹಾಗಾದರೆ ಇಲ್ಲಿ ಅಂತಾರಾಷ್ಟ್ರೀಯ ಸಾಗರ ದಿನ, ದ ವರ್ಲ್ಡ್ ಓಸಿಯನ್ ಡೇ, ಅಂತಾರಾಷ್ಟ್ರೀಯ ಸಾಗರ ದಿನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಜೂನ್ 8ನೇ ತಾರೀಕಿಗೆ. ಜೂನ್ 8ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಸಾಗರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಜೂನ್ 8. ಇದು ನಿಮಗೆ ಗೊತ್ತಿರಲಿ. ಇನ್ನ ಅಂತಾರಾಷ್ಟ್ರೀಯ ಸಾಗರ ವರ್ಷ, ಇದು KS ಎಕ್ಸಾಮ್ದಾಗ ಕೇಳೋಣ ಹಿಂದೆ.
ಅಂತಾರಾಷ್ಟ್ರೀಯ ಸಾಗರ ವರ್ಷವನ್ನು ಯಾವಾಗ ಆಚರಣೆ ಯಾವಾಗ ಮಾಡಿದ್ದಾರಪ್ಪ ಅಂತಂದ್ರೆ 1998ನೇ ವರ್ಷ. 1998ನೇ ವರ್ಷ ಅಂತಾರಾಷ್ಟ್ರೀಯ ಸಾಗರ ವರ್ಷ ಅಂತ ಮಾಡ್ಯಾರ. ಅಂದ್ರೆ ಇಲ್ಲಿ ಬಹಳದವ್ರಿ ಭೌಗೋಳಿಕ ಸಂಗತಿಗಳು. ಪ್ರಪಂಚದ ಪ್ರಮುಖ ಭೌಗೋಳಿಕ ದಿನಗಳು ಒಂದು ಕ್ವಶನ್ ಬರ್ತದೆ. ಪ್ರಪಂಚದ ಪ್ರಮುಖ ಭೌಗೋಳಿಕ ವರ್ಷಗಳು ಒಂದು ಕ್ವಶನ್ ಕೇಳ್ಕೊಂತ ಬಂದಾನ. ಇವೆಲ್ಲ ಹಿಂದೆ ಬಂದಂತ ಪ್ರಶ್ನೆ ಆಗಿರ್ತಾವ. ಮಾರ್ಚ್ 22 ವಿಶ್ವ ಜಲ ದಿನ, ಜೂನ್ 8 ವಿಶ್ವ ಸಾಗರ ದಿನ. 1998ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಾಗರ ವರ್ಷ ಅಂತ ಮಾಡ್ಯಾರ. ಇಲ್ಲಿ ಸಾಗರಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಏನಂತ ಕರೆದಾರಪ್ಪ ಅಂತಂದ್ರೆ ಸಾಗರ ಶಾಸ್ತ್ರ, ಓಸಿಯೋನೋಗ್ರಾಫಿ. ಸಾಗರಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಓಸಿಯೋನೋಗ್ರಾಫಿ ಅಂತ ಕರೆದಾರ. ಓಸಿಯೋನೋಗ್ರಾಫಿ the scientific study of oceans is called oceanography. The scientific study of oceans is known as oceanography. ಹಾಗಾದ್ರೆ ಸಾಗರ ಅಂದ್ರೆ ಏನು, ಎದಕ್ಕೆ ಸಾಗರ ಅಂತ ಕರೆದಾರ? ವಾಟ್ ಯು ಮೀನ್ ಬೈ ದ ಓಸಿಯನ್? ಸಾಗರ ಅಂತಂದ್ರೆ ನೋಡ್ರಿ, ಸಾಗರ ಅಂತಂದ್ರೆ ಅತ್ಯಂತ ವಿಶಾಲವಾದ ಜಲರಾಶಿಗೆ ಸಾಗರ ಅಂತ ಕರೆದಾರ. ಅತ್ಯಂತ ವಿಶಾಲವಾದ ಜಲರಾಶಿಗೆ ಸಾಗರ. The largest water body is known as ocean. The largest water body is called ocean. ಸಾಗರ ಬಹಳ ವಿಶಾಲವಾಗಿರ್ತದೆ. ಅತ್ಯಂತ ವಿಶಾಲವಾದಂತಹ ಜಲರಾಶಿಗೆ ನಾವಿಲ್ಲಿ ಸಾಗರಗಳು ಅಂತ ಕರೆದೇವೆ. ಹಾಗಾದರೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳು ಕಂಡು ಬರ್ತಾವೆ? ಇದು ಪ್ರಶ್ನೆ ಬಂದಿರ್ತದೆ. ಒಂದು ಸಣ್ಣ ಸಿಟಿ ಒಳಗೆ ಕೇಳಿದ್ದಾನೆ, ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳು ಅದಾವ? ಹೌ ಮೆನಿ ಓಸಿಯನ್ಸ್ ಆರ್ ದೇರ್ ಆನ್ ದ ಪ್ಲಾನೆಟ್? ಎಷ್ಟದಾವ್ರಿ? ಇಲ್ಲಿ ಒಟ್ಟು 5 ಸಾಗರಗಳು. ದೇರ್ ಆರ್ 5 ಓಸಿಯನ್ಸ್. ಒಂದೊಂದ ನಾ ಇಲ್ಲಿ ನಿಮಗೆ ಬರ್ಕೊಂತ ಹೋಗ್ತೇನೆ. ಪ್ರಪಂಚದೊಳಗೆ ಒಟ್ಟು 5 ಸಾಗರಗಳು ಕಂಡು ಬರ್ತಾವ. ಹೌದಾ? ಒಂದ ಪೆಸಿಫಿಕ್ ಸಾಗರ ಇದೆ ನೋಡ್ರಿ. ಪೆಸಿಫಿಕ್ ಸಾಗರ ಅರ್ಧ ಅಲ್ಲಿ ಐತಿ, ಅರ್ಧ ಇಲ್ಲಿ ಐತಿ. ಅದ ಮ್ಯಾಪ್ದೊಳಗೆ ಆ ರೀತಿ ತೋರಿಸ್ಯಾರ. ಯಾಕೆ ಭೂಮಿ ಗೋಳಾಕಾರವಾಗಿರ್ತದೆ. ಈ ಮ್ಯಾಪ್ ನಾವು ರೌಂಡ್ ಮಾಡಿದ್ರೆ 2 ಕೂಡ್ಕೊಂತಾವ. ಅರ್ಧ ಅಲ್ಲಿ ಇದೆ, ಅರ್ಧ ಇಲ್ಲಿ ಇದೆ. ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರದ ನಂತರ ಎರಡನೇ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರ. Pacific Ocean is the largest ocean, and second largest ocean is the Atlantic Ocean. ಇದರ ನಂತರ ಮೂರನೇ ದೊಡ್ಡ ಸಾಗರ ನಮ್ಮ ಹಿಂದೂ ಮಹಾಸಾಗರ. Indian Ocean is the third largest ocean. ಅದ ಮೂರನೇ ದೊಡ್ಡ ಸಾಗರ ಹಿಂದೂ ಮಹಾಸಾಗರ, ಇಂಡಿಯನ್ ಓಸಿಯನ್. ನಾಲ್ಕನೇ ದೊಡ್ಡ ಸಾಗರ ದಕ್ಷಿಣ ಸಾಗರ Southern Ocean is the fourth largest and smallest. ಅತ್ಯಂತ ಚಿಕ್ಕ ಸಾಗರ ಐದನೆಯ ಸಾಗರ ಯಾವುದಪ್ಪ ಅಂತಂದ್ರೆ ಅದು ಆರ್ಕ್ಟಿಕ್ ಸಾಗರ, ಅತ್ಯಂತ ಚಿಕ್ಕ ಸಾಗರ. ಹೌದಾ? ಪೆಸಿಫಿಕ್ ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್. ಶಾಂತ ಮಹಾಸಾಗರನು ಅಂತಾರೆ, ಪ್ರಶಾಂತ ಸಾಗರನು ಅಂತಾರೆ. ಪೆಸಿಫಿಕ್ ಸಾಗರ. ಹಾಗಾದ್ರೆ ಈ ಪೆಸಿಫಿಕ್ ಸಾಗರ ಎಷ್ಟು ವಿಸ್ತಾರವಾಗಿರ್ತದೆ? ಪೆಸಿಫಿಕ್ ಸಾಗರ 165 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. 165 ಮಿಲಿಯನ್ ಚದರ ಕಿಲೋಮೀಟರ್. 165 million square kilometer. The total geographical area of the Pacific Ocean is about 165 million square kilometers. ಇನ್ನು ಎರಡನೇ ದೊಡ್ಡದು ಅಟ್ಲಾಂಟಿಕ್ ಸಾಗರ.
ಎಷ್ಟು ವಿಸ್ತಾರವಾಗಿರ್ತದೆ? 165 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಎರಡನೇ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರ, ಎರಡನೇ ದೊಡ್ಡದಾಗಿರ್ತದೆ. 106 ಮಾಡ್ಕೊಳ್ಳಿ, ಹೇಳಿ ಸಾರಿ, 106 ಮಿಲಿಯನ್ 106 ದಶಲಕ್ಷ ಚದರ ಕಿಲೋಮೀಟರ್ ಆಗಿರ್ತದೆ. ಇನ್ನು ಅದರ ನಂತರ ಮೂರನೇದ್ದು ನಮ್ಮ ಹಿಂದೂ ಮಹಾಸಾಗರ 70 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. 70 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್, 70 ದಶಲಕ್ಷ ಚದರ ಕಿಲೋಮೀಟರ್. ಇನ್ನು ನಾಲ್ಕನೇ ದೊಡ್ಡ ಸಾಗರ ಆರ್ಕ್ಟಿಕ್ ಸಾಗರ ಎಷ್ಟಿದೆಪ್ಪ? 21.9 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. 21.9 million square kilometer, the total geographical area of the Arctic, Southern Ocean, Southern ದಕ್ಷಿಣ ಸಾಗರ. ನೋಡ್ರಿ, ಇದನ್ನು ಇತ್ತೀಚೆಗೆ ಮಾಡ್ಯಾರ, ಮತ್ತೆ 4 ಇಲ್ಲಿ 4 ಸಾಗರಗಳು ಕೂಡ ಇವೆ. ಅದ ಒಂದೇ ಪೆಸಿಫಿಕ್ ಕೂಡ ಐತಿ, ಅಟ್ಲಾಂಟಿಕ್ ಕೂಡ ಐತಿ, ಹಿಂದೂ ಮಹಾಸಾಗರ ಅದ. ಈ ಭಾಗದಾಗ ಅದ ವಿಶೇಷವಾಗಿ ಎಲ್ಲ ಸಾಗರಗಳು ಕೂಡಿಕೊಂಡಾವ. ಹಾಗಾಗಿ ಇದಕ್ಕೆ ದಕ್ಷಿಣ ಸಾಗರ ಅಂತ ಮಾಡಿದ್ದಾರೆ, ಸದರ್ನ್ ಓಷಿಯನ್. ಓಕೆ. ಇನ್ನು ಅತ್ಯಂತ ಚಿಕ್ಕ ಸಾಗರ ಆರ್ಕ್ಟಿಕ್ ಎಷ್ಟು ದೊಡ್ಡದಾಗಿರ್ತದೆ? 14 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್, 14 ಮಿಲಿಯನ್ ಚದರ ಕಿಲೋಮೀಟರ್. ಇವು 5 ಸಾಗರಗಳು. 71% ಭಾಗ ನೀರಿದೆ. 361 ಮಿಲಿಯನ್ ಚದರ ಕಿಲೋಮೀಟರ್ ನೀರಿದೆ. ಅದನ್ನ 5 ಸಾಗರಗಳಲ್ಲಿ ಹಂಚಿಕೆ ಮಾಡಿರ್ತಾರೆ. ಇವು 5 ಸಾಗರಗಳು. ಹಂಗಾದ್ರೆ ಈ ಸಾಗರಗಳು ಅಂದಾಜು ಯಾವಾಗ ಉಗಮಗೊಂಡಿದ್ದವು ಭೂಮಿ ಮೇಲೆ? ಈ ಸಾಗರಗಳು ಭೂಮಿ ಮೇಲೆ ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ, 165 ಮಿಲಿಯನ್ ವರ್ಷಗಳ ಹಿಂದೆ ಈ ಸಾಗರಗಳು ಉಗಮವಾಗಿದ್ದಾವಂತ ಹೇಳ್ತಾ ಇದ್ದಾರೆ. ಈ 5 ಸಾಗರಗಳಲ್ಲಿ ಜನರಲ್ ಕ್ವಶನ್, ಈ 5 ಸಾಗರಗಳಲ್ಲಿ ಅತ್ಯಂತ ವಿಸ್ತಾರವಾದ ಸಾಗರ, ಅತ್ಯಂತ ದೊಡ್ಡದಾದ ಸಾಗರ, ಅತ್ಯಂತ ಆಳವಾದ ಸಾಗರ, the largest ocean, the widest ocean and the deepest ocean is Pacific. Pacific ಸಾಗರ, ಶಾಂತ ಮಹಾಸಾಗರ ಅತ್ಯಂತ ವಿಶಾಲವಾಗಿರ್ತದೆ, ದೊಡ್ಡದಾಗಿರ್ತದೆ, ಅತ್ಯಂತ ಆಳವಾಗಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನ ನೋಡ್ರಿ, ಅಟ್ಲಾಂಟಿಕ್ ಸಾಗರದ ಆಕಾರ ಹೆಂಗೈತಿಪ್ಪ ಅಂತಂದ್ರೆ ಎಸ್ ಆಕಾರ. ಇಂಗ್ಲಿಷ್ ಅಕ್ಷರ ಮಾಲೆಯ ಎಸ್ ಆಕಾರವನ್ನು ಹೊಂದಿರುವಂತ ಸಾಗರ ಯಾವುದು? ಹೋಲುವ ಸಾಗರ ಯಾವುದು? ಯಾವಾಗೋ ಒಂದು ಕ್ವಶನ್ ಬಂದಿತ್ತು, ಅದು ಯಾವುದಪ್ಪ ಅಂತಂದ್ರೆ ಅಟ್ಲಾಂಟಿಕ್ ಸಾಗರ. ಇಂಡಿಯನ್ ಓಷಿಯನ್ ಅದ ಹಿಂದೂ ಮಹಾಸಾಗರದ ಹೆಸರು ಪಡೆದಂತಹ ಸಾಗರದ ಪಕ್ಕದ ಸಾಗರದ ಹೆಸರು ಪಡೆದಂತಹ ಪ್ರಪಂಚದ ಏಕೈಕ ದೇಶ ನಮ್ಮ ಭಾರತ. ಇಂಡಿಯನ್ ಓಷಿಯನ್ ಇಂಡಿಯಾ. ಹೌದಾ? ಇಂಡಿಯನ್ ಓಷಿಯನ್ ಇಂಡಿಯಾ ನೆನ್ಪಿಟ್ಕೊಳ್ರಿ. ಸಾಗರದಿಂದ ತನ್ನ ಹೆಸರು ಪಡೆದುಕೊಂಡಂತಹ ದೇಶ ಅದು ನಮ್ಮ ಭಾರತ ದೇಶ ಆಗಿರ್ತದೆ. ಇದರಿಂದ ಹೆಸರು ಬಂದೈತಿ ಇಂಡಿಯಾ. ಇಂಡಸ್ ರಿವರ್ ಹರಿತದೆ, ಇಂಡಸ್ ರಿವರ್, ಸಿಂಧು ನದಿ ಹರಿತದೆ, ಇಂಡಸ್ ರಿವರ್ ಅದರ ಮೂಲಕ ಹೆಸರು ಬಂದಿರ್ತದೆ. ಸಮುದ್ರದಿಂದ, ಆ ನದಿಯಿಂದ ಹೆಸರು ಪಡೆದಂತಹ ದೇಶ ನಮ್ಮದು. ಓಕೆ. ಅತ್ಯಂತ ಚಿಕ್ಕ ಸಾಗರ ಆರ್ಕ್ಟಿಕ್, ಅತ್ಯಂತ ಸಣ್ಣ ಸಾಗರ ಆರ್ಕ್ಟಿಕ್, ಅತ್ಯಂತ ಶೀತ ಸಾಗರ, the coldest ocean is Arctic, which is located entirely in North Pole, at North Pole. ಉತ್ತರ ಧ್ರುವದೊಳಗೆ ಕಂಡು ಬರ್ತದೆ, ಎಲ್ಲಾ ಕಡೆ ಕಂಡು ಬರ್ತದೆ. ಉತ್ತರ ಧ್ರುವದ ಪೂರ್ತಿ ಆರ್ಕ್ಟಿಕ್ ಸಾಗರ. ಸಾಗರ ಸಮುದ್ರಗಳ ನೀರಿನ ಬಣ್ಣ ಹೆಂಗಿದೆಪ್ಪ? ನೀಲಿ ಇದೆ. ಹೌದಾ? ನೀಲಿ ಬಣ್ಣದಾಗಿದೆ. ಆದ್ರೆ ಆರ್ಕ್ಟಿಕ್ ಸಾಗರ ನೀಲಿ ತೋರ್ಸಾರಿಲ್ಲ. ಅದು ಯಾವಾಗಲೂ ಹಿಮದಿಂದ ಆವರಿಸಿಕೊಂಡಿರ್ತದೆ, ಅದರ ಮೇಲೆ ಯಾವಾಗಲೂ ಹಿಮ ಬಿದ್ದಿರ್ತದೆ. ಯಾಕೆ? ಧ್ರುವ ಪ್ರದೇಶದಾಗೈತಿ.
ಉಷ್ಣಾಂಶ 0 ಡಿಗ್ರಿಗಿಂತಲೂ ಕಡಿಮೆ ಇರ್ತದೆ, ಯಾವಾಗಲೂ ಹೆಪ್ಪಗಟ್ಟಿರ್ತದೆ. ಆ ಒಂದು ಸಾಗರ ಬಿಳಿ ಬಣ್ಣದಾಗ ಕಾಣಿಸ್ತದೆ, ವೈಟ್ ಕಲರ್ದಾಗ ಕಾಣಿಸ್ತದೆ. ಇದು ನಿಮಗೆ ಗೊತ್ತಾಗಲಿ. ಎಸ್, ಬೇಸಿಕ್ ಹೇಳಾಕತ್ತೀನಿ ನಾನು ನಿಮಗೆ. ಆಮೇಲೆ ಈಗ ಸಾಗರದ ಕಂಟಿನ್ಯೂ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಒಂದು 5 ನಿಮಿಷ ಖಂಡಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ಬೇಸಿಕ್ ಕ್ವಶನ್ಸ್ ಇವೆಲ್ಲ. ಖಂಡಗಳು ಎಷ್ಟು ಖಂಡಗಳು ಅದಾವಪ್ಪ? 7 ಖಂಡ ಅದಾವ. ಮೊದಲ ಒಂದ ಖಂಡ ಇತ್ತ ಪಾಂಜಿಯಾ ಸೂಪರ್ ಕಾಂಟಿನೆಂಟ್ ಮಹಾಖಂಡ. ಪಾಂಜಿಯಾ ಒಂದ ಖಂಡ ಇತ್ತ, ಒಂದ ಸಾಗರ ಇತ್ತ ಮೊದಲ. ಆ ಸಾಗರ ಇವತ್ತು 5 ಭಾಗ ಆಗಿರ್ತದೆ. ಆ ಪಾಂಜಿಯಾ ಅನ್ನುವಂಥ ಖಂಡ ಹೊಡ್ಕೊಂಡು ಇವತ್ತು 7 ಆಗಿರ್ತದೆ. ಅದನ್ನ ಇನ್ನೂ ಹೇಳಿಲ್ಲ, ಅದನ್ನ ಒಂದು ದಿವಸ ಕ್ಲಾಸ್ನಾಗ ಮಾಡೋಣ. ಓಕೆ, ಎಸ್, 7 ಖಂಡಗಳು. ಇಲ್ಲಿ ಏಷ್ಯಾ ಖಂಡ ಬರ್ತದೆ. ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ. ಎರಡನೇ ದೊಡ್ಡ ಖಂಡ ಆಫ್ರಿಕಾ ಬರ್ತದೆ. ಮೂರನೇ ದೊಡ್ಡ ಖಂಡ ಉತ್ತರ ಅಮೆರಿಕ ಬರ್ತದೆ. 4ನೇ ದೊಡ್ಡ ಖಂಡ ದಕ್ಷಿಣ ಅಮೆರಿಕ ಬರ್ತದೆ. 5ನೇ ದೊಡ್ಡ ಖಂಡ ಅಂಟಾರ್ಟಿಕಾ ಬರ್ತದೆ. 6ನೇ ದೊಡ್ಡ ಖಂಡ ಯುರೋಪ್ ಬರ್ತದೆ. ಆಮೇಲೆ ಅತ್ಯಂತ ಚಿಕ್ಕ ಖಂಡ ಯಾವುದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಖಂಡ. ಇಲ್ಲಿ ಖಂಡಗಳನ್ನು ಕೇಳ್ಯಾನ್ರಿ. ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಜಲರಾಶಿ ಯಾವುದು? ಏಷ್ಯಾ ಖಂಡ ಯುರೋಪ್ ಖಂಡಗಳನ್ನು ಬೇರ್ಪಡಿಸುವ ಜಲರಾಶಿ ಯಾವುದು? ಅಥವಾ ಪರ್ವತ ಶ್ರೇಣಿ ಯಾವುದು? ಉತ್ತರ ಅಮೆರಿಕಾ ದಕ್ಷಿಣ ಅಮೆರಿಕಾ ಖಂಡಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? ಅಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಸಾಗರಕ್ಕೆ ಜೋಡಿಸುವ ಕಾಲುವೆ ಯಾವುದು? ಹಿಂಗೆ ಕ್ವಶನ್ಸ್ ಬಂದಿರ್ತಾವೆ. ಅದನ್ನು ನಾವು ಖಂಡಗಳಲ್ಲಿ ಚರ್ಚೆ ಮಾಡುವಂತ. ಖಂಡಗಳ ಬಗ್ಗೆ, ಪ್ರಪಂಚದ ಖಂಡಗಳ ಬಗ್ಗೆ ಹೇಳಬೇಕಾದ್ರೆ ಅವನ್ನ ನಾನು ನಿಮಗೆ ಸಪ್ರೇಟ್ ಆಗಿ ಹೇಳ್ತೇನೆ. ಇವತ್ತು ಕೇವಲ ನಾವು ಜಲಗೋಳದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಎಸ್, ಇಲ್ಲಿ ಸಾಗರ ಸಮುದ್ರಗಳ ನೀರಿನ ಆಳವನ್ನು ಅಳೆಯುವಂತಹ ಸಾಧನ. ಸಾಗರ ಸಮುದ್ರಗಳ ನೀರಿನ ಆಳವನ್ನು ಅಳೆಯುವಂತಹ ಸಾಧನ ಯಾವುದಪ್ಪ ಅಂತಂದ್ರೆ ಫ್ಯಾಥೋಮೀಟರ್. ಸಾಗರ ಸಮುದ್ರಗಳ ನೀರಿನ ಆಳವನ್ನು ಅಳೆಯುವಂತಹ ಸಾಧನ ಫ್ಯಾಥೋಮೀಟರ್. ಇದನ್ನ ಕ್ವಶನ್ಸ್ ಕೇಳಿದ್ದಾರೆ ಹಿಂದೆ. ಬಹಳ ಸಿಟಿ ಒಳಗೆ ಈ ಕ್ವಶನ್ ಬಂದಿರ್ತದೆ. ಸಾಗರ ಸಮುದ್ರಗಳ ನೀರಿನ ಆಳವನ್ನು ಅಳೆಯುವಂತಹ ಸಾಧನ ಫ್ಯಾಥೋಮೀಟರ್. ದ ಡೆಪ್ತ್ ಆಫ್ ದ ಓಷನ್ ವಾಟರ್ ಈಸ್ ಮೆಜರ್ಡ್ ಬೈ ವಿತ್ ದ ಹೆಲ್ಪ್ ಆಫ್ ಫ್ಯಾಥೋಮೀಟರ್. ಅದ ಫ್ಯಾಥೋಮೀಟರ್ ಸಹಾಯದಿಂದ ನೀರಿನ ಆಳವನ್ನು ಅಳೆಯುತ್ತಾರೆ. ಹಾಗಾದರೆ ಆ ನೀರಿನ ಆಳವನ್ನು ಯಾವ ಮಾನದಾಗ ಅಳೆಯುತ್ತಾರೆ? ಆ ನೀರಿನ ಆಳವನ್ನು ಅಳೆಯುವಂತಹ ಮಾನ, ಸ್ಕೇಲ್, ಫ್ಯಾಥಮ್. ಇದು ನಿಮಗೆ ಗೊತ್ತಿರಲಿ. ಫ್ಯಾಥಮ್. ವಿತ್ ದ ಹೆಲ್ಪ್ ಆಫ್ ಫ್ಯಾಥೋಮೀಟರ್ ದ ಡೆಪ್ತ್ ಆಫ್ ದ ಓಷನ್ ವಾಟರ್ ಇಸ್ ಮೆಜರಿಂಗ್ ಇನ್ ಫ್ಯಾಥಮ್ ಸ್ಕೇಲ್. ಒಂದು ಫ್ಯಾಥಮ್ ಅಂತಂದ್ರೆ 6 ಅಡಿಗಳು. ಒಂದು ಫ್ಯಾಥಮ್ ಅಂತಂದ್ರೆ 6 ಅಡಿಗಳು. 6 feet is equal to 1 fathom. ಓಕೆ, ಫ್ಯಾಥೋಮೀಟರ್ ಕೇಳ್ಯಾಣ. ಬಹಳ ಎಕ್ಸಾಮ್ದಾಗ ಫ್ಯಾಥೋಮೀಟರ್ ಕೇಳ್ಯಾಣ. ಈಗ ಮತ್ತೆ ಬೇರೆ ಬೇರೆ ಸಾಧನಗಳನ್ನು ಉಪಯೋಗ ಮಾಡ್ತಾರೆ. ನೀರಿನ ಆಳವನ್ನು ಅಳಿಲಿಕ್ಕೆ ಮತ್ತೆ ಬೇರೆ ಬೇರೆ ಸಾಧನಗಳು ಉಪಯೋಗ ಮಾಡ್ತಾರೆ. ಇಕೋ ಸೌಂಡರ್ ಪ್ರತಿಧ್ವನಿ ಮಾಪಕ. ಇಕೋ ಸೌಂಡರ್ ಯೂಸ್ ಮಾಡ್ತಾರೆ. ಇದಕ್ಕೆ ಕನ್ನಡದೊಳಗೆ ಪ್ರತಿಧ್ವನಿ ಮಾಪಕ ಇದನ್ನು ಯೂಸ್ ಮಾಡ್ತಾರೆ. ಲೇಟೆಸ್ಟ್ ಟೆಕ್ನಾಲಜಿ. ಇದು ಸೌಂಡ್ ಮಾಡ್ತದೆ. ಹಡಗುಗಳ ತಳಭಾಗಕ್ಕೆ ಫಿಕ್ಸ್ ಮಾಡ್ತಾರೆ.
ಅದು ಸೌಂಡ್ ಮಾಡ್ತದೆ, ಸೌಂಡ್ ಜನರೇಟ್ ಮಾಡ್ತದೆ, ಶಬ್ದ ಉತ್ಪತ್ತಿ ಮಾಡ್ತದೆ. ಆ ಶಬ್ದ ಎಷ್ಟು ವೇಗವಾಗಿ ಹೋಗಿ ತಳಕ್ಕೆ ಬಂದು ಮತ್ತೆ ವಾಪಸ್ ಬರ್ತದೆ, ಮುಟ್ಟಿ ಅದರ ಮೇಲೆ ಅದನ್ನು ಮೆಜರ್ಮೆಂಟ್ ಮಾಡ್ತಾರೆ. ಪ್ರತಿಧ್ವನಿ ಮಾಪಕ, ಇಕೋ ಸೌಂಡರ್. ಇನ್ನೊಂದಿದೆ ಲೇಟೆಸ್ಟ್ ಟೆಕ್ನಾಲಜಿ, ಸೋನಾರ್ ಮಾಪಕ. ಸೋನಾರ್ ಮೂರದಾವ್. ಸೋನಾರ್ ಮಾಪಕ, ಸೋನಾರ್ ಮಾಪಕ ಮೂರದಾವ್. ಆದ್ರೆ ಎಲ್ಲ ಕಡೆ ಬಂದಂಥ ಕ್ವಶನ್ ಫ್ಯಾಥೋಮೀಟರ್. ಎಲ್ಲ ಕಡೆ UPSC ಒಳಗೆ, UGC ನೆಟ್, ನಮ್ಮ ಬೇರೆ ಬೇರೆ ಎಕ್ಸಾಮ್ದಾಗ ಹೆಚ್ಚಾಗಿ ಕೇಳಿದ ಫ್ಯಾಥೋಮೀಟರ್. ಆದ್ರೆ ನಮ್ಮ ಕಡೆ ಒಂದು ಎಕ್ಸಾಮ್ದಾಗ ಕೇಳಿದ್ದ ಯಾವುದು? ಸೋನಾರ್. ಸೋನಾರ್ ಒಂದು ಎಕ್ಸಾಮ್ದಾಗ ಬಂದಿರ್ತದೆ. ಓಕೆ, ನೀರಿನ ಆಳವನ್ನು ಅಳೆಯುವಂತಹ ಸಾಧನಗಳು ನಿಮಗೆ ಗೊತ್ತಿರಲಿ. ಓಕೆ, ಪ್ರಪಂಚದೊಳಗೆ ಒಟ್ಟು 5 ಸಾಗರಗಳು ಕಂಡು ಬರ್ತಾವೆ. ಈ ಸಾಗರಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಪಾಯಿಂಟ್ ಇದೆ. ಸಾಗರ ತಳದ ಭೂ ಸ್ವರೂಪಗಳು, ದ ಬಾಟಮ್ ಟೋಪೋಗ್ರಫಿ ಆಫ್ ಓಸಿಯನ್ಸ್. ಈಗ ಭೂಮಿ ಮೇಲೆ ಹೆಂಗೆ ಬೇರೆ ಬೇರೆ ಭೂ ಸ್ವರೂಪಗಳು ಕಂಡು ಬರ್ತಾವಲ್ಲ, ಹಂಗ ನೀರಿನೊಳಗೆ ಬೇರೆ ಬೇರೆ ಪ್ರಕಾರದ ಭೂ ಸ್ವರೂಪಗಳು ಕಂಡು ಬರ್ತಾವೆ. ಸಾಗರ ತಳದ ಭೂ ಸ್ವರೂಪಗಳನ್ನು 4 ಭಾಗ ಮಾಡ್ಯಾರ. ಸಾಗರ ತಳದ ಭೂ ಸ್ವರೂಪಗಳನ್ನು 4 ಭಾಗ ಮಾಡಿದ್ದಾರೆ. ಆ 4 ಭಾಗಗಳು ಯಾವ್ಯಾವ ಅನ್ನೋದು ನಾನಿಲ್ಲಿ ಒಂದೊಂದ ಬರೀತೇನೆ. ಒಂದ ಖಂಡಾವರಣ ಪ್ರದೇಶ, ಖಂಡಾವರಣ ಪ್ರದೇಶ, ಖಂಡಾವರಣ ಪ್ರದೇಶ. ಎರಡನೇದ್ದು ಖಂಡಾವರಣ ಇಳಿಜಾರು, ಇಳಿಜಾರು. ಮೂರನೇದ್ದು ಆಳಸಾಗರ ಮೈದಾನ, ಆಳಸಾಗರ ಮೈದಾನ. ನಾಲ್ಕನೇದ್ದು ಸಾಗರ ತಗ್ಗುಗಳು, ಸಾಗರ ತಗ್ಗುಗಳು, ತಗ್ಗುಗಳು. 4 ಅದಾವ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ, ಸಾಗರ ತಗ್ಗುಗಳು, ಓಸಿಯನ್ ಡೀಪ್ಸ್. ಸಾಗರ ತಳದ ಭೂ ಸ್ವರೂಪಗಳನ್ನು ಈ ರೀತಿ 4 ಭಾಗ ಮಾಡಿದ್ದಾರೆ. ಒಂದ ಖಂಡಾವರಣ ಪ್ರದೇಶ, ಒಂದ ಖಂಡಾವರಣ ಇಳಿಜಾರು, ನಂತರ ಆಳಸಾಗರ ಮೈದಾನ ಮತ್ತು ಸಾಗರ ತಗ್ಗುಗಳು. KS ಎಕ್ಸಾಮ್ದಾಗ ಒಂದು KS ಎಕ್ಸಾಮ್ದಾಗ ಬಂದಂಥ ಪ್ರಶ್ನೆ ಏನು ಕೇಳಿದ್ದ ನೋಡ್ರಿ. ಇದು ಸಮುದ್ರ, ಇದು ಭೂಮಿ, ಇದೆಲ್ಲ ಭೂಮಿ. ಇಲ್ಲಿಂದ ಸಮುದ್ರಗಳು, ಸಾಗರಗಳು ಕಂಡು ಬರ್ತಾವ. ಏನ್ ಪ್ರಶ್ನೆ ಕೇಳಿದ್ದ? ಭೂಭಾಗಗಳಿಂದ ಸಾಗರದ ತಳಭಾಗದವರೆಗೂ ಇರುವಂತಹ ಭೂ ಸ್ವರೂಪಗಳ ಸರಿಯಾದ ಕ್ರಮವನ್ನು ತೋರಿಸಿ. ಫಸ್ಟ್ ಯಾವುದು ಬರ್ತದೆ? ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಶೆಲ್ಫ್. ಎರಡನೇದು ಯಾವುದು ಬರ್ತದೆ? ಖಂಡಾವರಣ ಇಳಿಜಾರು, ಕಾಂಟಿನೆಂಟಲ್ ಸ್ಲೋಪ್. ಮೂರನೇದು ಆಳಸಾಗರ ಮೈದಾನ, ಓಸಿಯನ್ ಡೀಪ್ಸ್, ಅಬಿಸಿಯನ್ ಪ್ಲೇನ್. ಮುಂದೆ ಸಾಗರ ತಗ್ಗುಗಳು, ಇವೆಲ್ಲ ಡೀಪ್ಸ್. ಆದ್ರೆ ಅಲ್ಲಿ ಅವ ಶಬ್ದಾನ ಬೇರೆ ಕೊಟ್ಟಿದ್ದ. ಏನ್ ಕೊಟ್ಟಿದ್ದ? ಭೂಖಂಡ ದಿನ್ನೆ, ಭೂಖಂಡ ದಿನ್ನೆ, ಭೂಖಂಡ ಇಳಿಜಾರು, ಭೂಖಂಡ ಇಳಿಜಾರು, ಭೂಖಂಡ ಇಳಿಜಾರು. ಮುಂದೆ ಭೂಖಂಡ ಏರು, ಭೂಖಂಡ ಏರು. ಮುಂದೆ ಆಳ ಸಮುದ್ರ,
ಆಳ ಸಮುದ್ರ, ಹಿಂಗ ಬೇರೆ ಶಬ್ದ ಕೊಟ್ಟಿದ್ದ. ಸಾಗರ ತಳದ ಭೂ ಸ್ವರೂಪಗಳ ಸರಿಯಾದ ಕ್ರಮ ಭೂಖಂಡಗಳಿಂದ ಸಾಗರದ ಒಳಗ ಈ ರೀತಿ ಕಂಡು ಬರ್ತಾವ. ಎಸ್, ಇಲ್ಲಿ ಕೇಳ್ರಿ, ಸಾಗರದ ಒಳಗ ಸಾಗರದ ಮೇಲೆ ನಮಗೆ ಪರ್ವತಗಳು ಕಂಡು ಬರ್ತಾವ. ಪರ್ವತಗಳು PSI ದಾಗ 2 ಕ್ವಶನ್ ಕೇಳ್ಯಾನ. ಸಾಗರ ಪರ್ವತಗಳಿಗೆ ಏನಂತ ಕರ್ದಾರ? ಇಲ್ಲಿ ಆನ್ಸರ್ ಅದು ಸಿ ಮೌಂಟೇನ್ಸ್. ಹೌದಾ? ಸಿ ಮೌಂಟೇನ್ಸ್ ಇದೇನಿದೆಯಲ್ಲ, ಸಿ ಮೌಂಟೇನ್ಸ್. ಸಮುದ್ರ ಪರ್ವತಗಳಿಗೆ ಸಿ ಮೌಂಟೇನ್ಸ್, ಇದು ನೆನಪಿಟ್ಕೊಳ್ರಿ. PSI ದಾಗ ಕೇಳ್ಯಾನ. ಇವು ಕೆಲವೊಂದು ಜ್ವಾಲಾಮುಖಿಗಳಿಂದ ಆಗಿರ್ತಾವ, ಕೆಲವೊಂದು ಜೈವಿಕ ಕ್ರಿಯೆಗಳಿಂದ, ಹವಳ ಜೀವಿಗಳಿಂದ ಆಗಿರ್ತಾವ, ಕೆಲವೊಂದು ಜ್ವಾಲಾಮುಖಿಗಳು ಆಗಿರ್ತಾವ. ಅದ ನೋಡಿ, ಇಲ್ಲಿ 1000 ಮೀಟರ್ಗಿಂತಲೂ ಎತ್ತರವಾಗಿರ್ತಾವ. ಸಾಗರ ಸಮುದ್ರಗಳಲ್ಲಿ 1000 ಮೀಟರ್ಗಿಂತಲೂ ಎತ್ತರವಾದಂತಹ ಪರ್ವತಗಳಿಗೆ ಏನಂತ ಕರೆದಾರ? ಸಿ ಮೌಂಟೇನ್ಸ್. ಹೌದಾ? ಇವೆಲ್ಲವಲ್ಲ ಸಿ ಮೌಂಟೇನ್ಸ್. ಮತ್ತೊಂದು PSI ಒಳಗ ಅದ ಸೇಮ್ ಕ್ವಶನ್ ಕೇಳೋಣ. ಸಮುದ್ರ ಪರ್ವತಗಳಿಗೆ, ಸಾಗರದ ಪರ್ವತಗಳಿಗೆ ಏನಂತ ಕರೆದಾರ? ನೋಡಿ, ಅಲ್ಲಿ ಮತ್ತೆ ಆನ್ಸರ್ ಬೇರೆ ಕೊಟ್ಟಾನ, ಗೇಯೋಟ್ಸ್. ಮತ್ತೊಮ್ಮೆ ಕೇಳಿದಾಗ ಗೇಯೋಟ್ಸ್ ಆನ್ಸರ್ ಇದನ್ನು ಕೊಟ್ಟಾನ. ಪರ್ವತಗಳು ಮತ್ತು ಗೇಯೋಟ್ಸ್ಗೆ ಏನು ವ್ಯತ್ಯಾಸ ಹೇಳ್ತೇನೆ. ಎರಡು ಪರ್ವತಗಳು ಸಮುದ್ರ ಪರ್ವತಗಳು ಎತ್ತರವಾಗಿರ್ತಾವ, ಚೂಪಾಗಿರ್ತಾವ. ಸಮುದ್ರ ಪರ್ವತಗಳು ಎತ್ತರವಾಗಿರ್ತಾವ, ಚೂಪಾಗಿರ್ತಾವ. ಇವಾಗ ನಾವು ಸಮುದ್ರ ಪರ್ವತಗಳು ಗೇಯೋಟ್ಸ್ ಎತ್ತರವಾಗಿರ್ತಾವ, ಅವುಗಳ ಮೇಲ್ಭಾಗ ಸಮತಟ್ಟಾಗಿರ್ತದ, ಚೂಪಾಗಂಗಿಲ್ಲ. ಅವುಗಳ ಮೇಲ್ಭಾಗ ಗೇಯೋಟ್ಸ್ ಹಿಂಗ್ ಕಂಡು ಬರ್ತಾವ. ಗೇಯೋಟ್ಸಿನ ಮೇಲ್ಭಾಗ 2 ಪರ್ವತಗಳು ಸಿ ಮೌಂಟೇನ್ಸ್, ಗೇಯೋಟ್ಸ್ ಬೋತ್ ಆರ್ ಸೇಮ್. ಆದ್ರೆ ಇವೇನದಾವಲ್ಲ ಟಾಪ್ ಇರ್ತಾವ, ಇವು ಎತ್ತರವಾಗಿರ್ತಾವ, ಮೇಲೆ ತುದಿ ಚೀಪ್ ಇರ್ತಾವ. ಆದ್ರೆ ಗೇಯೋಟ್ಸ್ ಸಮುದ್ರ ಪರ್ವತಗಳು ಏನದಾವಲ್ಲ, ಇವು ಸ್ವಲ್ಪ ಮೇಲ್ಭಾಗ ಸಮತಟ್ಟಾಗಿರ್ತದ, ಅವಕ್ಕೆ ನಾವು ಗೇಯೋಟ್ಸ್. 2 ಕ್ವಶನ್ ನಿಮ್ಮ PSI ದಾಗ ಕೇಳ್ಯಾನ. ಜ್ವಾಲಾಮುಖಿಗಳಿಂದ ಆಗ್ತಾವ, ಇವು ಹವಳ ಜೀವಿಗಳಿಂದ ನಿರ್ಮಾಣಗೊಳ್ತಾವ. ನಿಮಗೆ ಗೊತ್ತಿರಲಿ. ಓಕೆ, ರೈಟ್. ಇಲ್ಲಿ ನಾನು ನಿಮಗೆ ಒಂದೊಂದು ಶಾರ್ಟ್ ಕಟ್ ಆಗಿ ಹೇಳ್ಕೊಂತ ಹೋಗ್ತೇನೆ. ಖಂಡಾವರಣ ಪ್ರದೇಶ, ಹೌದಾ? ಇದು ಖಂಡಾವರಣ ಪ್ರದೇಶ. ಕಾಂಟಿನೆಂಟಲ್ ಶೆಲ್ಫ್, ಸ್ಲೋಪ್, ಅಬಿಸಿಯನ್ ಪ್ಲೇನ್, ಓಸಿಯನ್ ಟ್ರೆಂಚ್ ಆರ್ ಡೀಪ್. ಖಂಡಾವರಣ ಪ್ರದೇಶ ಅಂದ್ರೆ ಏನು? ಇವೆಲ್ಲ ಎಕ್ಸಾಮಿಗೆ ಎಕ್ಸ್ಕ್ಯೂಸ್ ಎಲ್ಲ ಬರೀಬೇಕು. ಇದು KS ಎಕ್ಸಾಮ್ದಾಗ 15 ಮಾರ್ಕ್ಸಿಗೆ ಬರೆಯುವುದು. ಸಾಗರ ತಳದ ಭೂ ಸ್ವರೂಪಗಳ ಬಗ್ಗೆ ವಿವರಣೆ ಕೊಡಿ, ಉದಾಹರಣೆಗಳೊಂದಿಗೆ ವಿವರಣೆ ಕೊಡಿ, ಚಿತ್ರದೊಂದಿಗೆ ವಿವರಣೆ ಕೊಡಿ. KS ಮೇನ್ಸ್ ಎಕ್ಸಾಮ್ದಾಗ, UPSC ಎಕ್ಸಾಮ್ದಾಗ 25 ಮಾರ್ಕ್ಸಿನ ಕ್ವಶನ್ ಬರೆಯುವುದು. ಸಾಗರ ತಳದ ಭೂ ಸ್ವರೂಪಗಳ ಬಗ್ಗೆ ವರ್ಣಿಸಿ, ಉದಾಹರಣೆಯೊಂದಿಗೆ ವರ್ಣಿಸಿ. HSTR ಮತ್ತು GPSTR ಎಕ್ಸಾಮ್ದಾಗ 3 ಮಾರ್ಕ್ಸ್, 5 ಮಾರ್ಕ್ಸ್, 4 ಮಾರ್ಕ್ಸಿಗೆ ಅದ ಒಂದೊಂದು ಕ್ವಶನ್ ಕೇಳಬಹುದು. ಖಂಡಾವರಣ ಪ್ರದೇಶದಾಗ ಕೇಳಬಹುದು, ಯಾವುದೋ ಒಂದು ಪಾಯಿಂಟ್ ಕೇಳಬಹುದು. ಎಲ್ಲ ಎಕ್ಸಾಮಿಗೆ ಯೂಸ್ ಆಗುವ ಹೇಳ್ತೇನೆ. ಎಸ್, ಕೇಳಿ. ಖಂಡಾವರಣ ಪ್ರದೇಶ ಅಂದ್ರೆ ಏನು? ಎದಕ್ಕೆ ಖಂಡಾವರಣ ಪ್ರದೇಶ ಅಂತ? ಹೌದಾ? ಭೂಖಂಡಗಳಿಂದ ಸಾಗರ ಸಮುದ್ರಗಳಲ್ಲಿ ಒಳಚಾಚಿಕೊಂಡಿರುವ ಭೂಭಾಗಕ್ಕೆ ಖಂಡಾವರಣ ಪ್ರದೇಶ. ಪ್ರಧಾನ ಭೂರಾಶಿಗಳಿಂದ ಸಾಗರ ಸಮುದ್ರಗಳಲ್ಲಿ ಒಳಚಾಚಿಕೊಂಡಿರುವ ಭೂಭಾಗಕ್ಕೆ ಖಂಡಾವರಣ ಪ್ರದೇಶ. ಅದು ಕಾಂಟಿನೆಂಟಲ್ ಶೆಲ್ಫ್ ಈಸ್ ಎ ಡಿಟ್ಯಾಚ್ಡ್ ಸಬ್ಮರ್ಜ್ಡ್ ಲ್ಯಾಂಡ್ ಇಂಟು ದ ಓಸಿಯನ್. ಅದ ಖಂಡಗಳಿಗೆ ಹತ್ತುಕೊಂಡಿರ್ತದೆ. ಈ ಖಂಡಗಳಿಗೆ ಹತ್ತುಕೊಂಡಿರ್ತದೆ. ಆ ಖಂಡಗಳಿಂದ ಸಾಗರ ಸಮುದ್ರದ ಒಳಚಾಚಿಕೊಂಡಿರುವ ಭೂಭಾಗಕ್ಕೆ ಖಂಡಾವರಣ ಪ್ರದೇಶ. ಓಕೆ, ನಾವು ಸಾಮಾನ್ಯವಾಗಿ ಈಸಿಯಾಗಿ ಹೇಳಬೇಕಂತಂದ್ರೆ ಸಮುದ್ರ ದಂಡೆ, ಕೆರೆ ದಂಡೆ, ಅದ ಬ್ಯಾಂಕ್, ರಿವರ್ ಬ್ಯಾಂಕ್, ಪಾಂಡ್ ಬ್ಯಾಂಕ್, ಲೇಕ್ ಬ್ಯಾಂಕ್. ಬ್ಯಾಂಕ್ ಅಂತಂದ್ರೆ ಇಲ್ಲಿ ನಾವು ದಂಡೆಗೆ ಯೂಸ್ ಮಾಡ್ತೇವೆ. ದಂಡೆ, ಸಮುದ್ರ ದಂಡೆ, ರಿವರ್ ದಂಡೆ. ಓಕೆ, ಅದಕ್ಕೆ ಇಲ್ಲಿ ನಾವು ಬ್ಯಾಂಕ್ ಅಂತ ಶಬ್ದ ಯೂಸ್ ಮಾಡೇವಿ. ಓಕೆ, ಇಲ್ಲಿ ಖಂಡಾವರಣ ಪ್ರದೇಶ ಹೆಂಗ ನಿರ್ಮಾಣವಾಗಿರ್ತದೆ? ಕಾಂಟಿನೆಂಟಲ್ ಶೆಲ್ಫ್ ಯಾವ ರೀತಿ ಫಾರ್ಮೇಶನ್ ಆಗ್ಯಾವ ನೋಡ್ರಿ. ಇವು
ನದಿಗಳಿಂದ ನಿರ್ಮಾಣಗೊಂಡಿದ್ದಾವು. ನದಿಗಳಿಂದ. ಆ ನದಿಗಳು ಭೂಖಂಡಗಳ ಮೇಲೆ ಹರಿಯುವಂತಹ ನದಿಗಳು, ಭೂಖಂಡಗಳ ಮೂಲಕ ಹರಿಯುವಂತಹ ನದಿಗಳು ತಮ್ಮ ಜೊತೆಗೆ ಶಿಲಾಕಣಗಳನ್ನು ಸಾಗಿಸಿಕೊಂಡು ಬರ್ತಾವೆ. ತಮ್ಮ ಜೊತೆಗೆ ಶಿಲಾಕಣಗಳನ್ನು ಸಾಗಿಸಿಕೊಂಡು ಬರ್ತಾವೆ. ಆ ಶಿಲಾಕಣಗಳು ಆ ನದಿಗಳೊಂದಿಗೆ ಸಾಗಿರುವಂತಹ ಶಿಲಾಕಣಗಳು ಹೌದಾ ದಂಡೆ ಒಳಗೆ ಸಂಚಯನಗೊಳ್ತಾವ, ಈ ಭಾಗದಾಗ ಸಂಚಯನಗೊಳ್ತಾವ, ಖಂಡಾವರಣ ಪ್ರದೇಶ ನಿರ್ಮಾಣಗೊಳ್ತಾವ. ಅರ್ಥ ಆಯ್ತಾನೆ? ನದಿಗಳಿಂದ ಪ್ರಪಂಚದಾಗ ನದಿಗಳು ಬಹಳ ಅದಾವ, ಮ್ಯಾಕ್ಸಿಮಮ್ ಅದಾವ. ಆ ನದಿಗಳು ಅಂತಿಮವಾಗಿ ಎಲ್ಲಿ ಹೋಗಿ ಸೇರ್ತಾವ? ಸಾಗರ ಸಮುದ್ರಕ್ಕೆ ಹೋಗಿ ಸೇರ್ತಾವ. ಆ ನದಿಗಳೊಂದಿಗೆ ಸಾಗಿ ಬರುವಂತಹ ಶಿಲಾಖನಗಳು, ಮಣ್ಣಿನ ಖನಗಳು ಇರ್ತಾವಲ್ಲ, ಅವು ಎಲ್ಲ ಸಾಗಿ ಬಂದ ಇಲ್ಲಿ ಸಂಚಯನಗೊಳ್ತಾವ. ಅವುಗಳಿಂದ ಖಂಡಾವರಣ ಪ್ರದೇಶ ನಿರ್ಮಾಣಗೊಂಡಿರುತ್ತದೆ. ಖಂಡಾವರಣ ಪ್ರದೇಶ ಎಲ್ಲ ಸಾಗರ ಸಮುದ್ರಗಳಲ್ಲಿ ಒಂದ ರೀತಿ ಇಲ್ಲ. ಖಂಡಾವರಣ ಪ್ರದೇಶದ ವಿಸ್ತಾರ, ಖಂಡಾವರಣ ಪ್ರದೇಶದ ಇಳಿಜಾರು, ಖಂಡಾವರಣ ಪ್ರದೇಶದ ಎತ್ತರ ಇದು ಒಂದು ಸಾಗರದಿಂದ ಮತ್ತೊಂದು ಸಾಗರಕ್ಕೆ ವ್ಯತ್ಯಾಸಗೊಳ್ಳುತ್ತದೆ. ಯಾಕಂತಂದ್ರೆ ನದಿಗಳು ಮುಖ್ಯ ಕಾರಣ. ದೊಡ್ಡ ದೊಡ್ಡ ನದಿಗಳು, ದೊಡ್ಡ ಪ್ರಮಾಣದ ನದಿಗಳು ಹೆಚ್ಚಿನ ಪ್ರಮಾಣದ ಶಿಲಾವಸ್ತುಗಳು ಸಾಗಿಸಿಕೊಂಡು ಬರ್ತಾವ, ಸಂಚಯನ ಮಾಡ್ತಾವ. ಅಲ್ಲೇ ವಿಸ್ತಾರವಾದ ಖಂಡಾವರಣ ಪ್ರದೇಶ ಕಂಡು ಬರ್ತದೆ. ಅಲ್ಲೇ ಬಳಿದಾದ ಇಳಿಜಾರಾಗಿರ್ತದೆ. ಕಡಿಮೆ ಇಳಿಜಾರಾದಂಥ ಖಂಡಾವರಣ ಪ್ರದೇಶ ಕಂಡು ಬರ್ತದೆ. ಕೆಲವೊಂದು ಕಡೆ ಸಣ್ಣ ಸಣ್ಣ ನದಿಗಳು, ಮಧ್ಯಮ ಪ್ರಮಾಣದ ನದಿಗಳು ತಮ್ಮ ಜೊತೆಗೆ ಕಡಿಮೆ ಪ್ರಮಾಣದ ಶಿಲಾವಸ್ತುಗಳು ಸಾಗಿಸಿಕೊಂಡು ಬರ್ತಾವ. ಆ ನದಿಗಳು ಎಲ್ಲಿ ಬಂದು ಕೂಡ್ತಾವ ಅಲ್ಲೇ ಚಿಕ್ಕ ಚಿಕ್ಕ ಖಂಡಾವರಣ ಪ್ರದೇಶಗಳು ಕಂಡು ಬರ್ತಾವ. ಕಡಿದಾದ ಇಳಿಜಾರಾದಂಥ ಖಂಡಾವರಣ ಪ್ರದೇಶಗಳು ಕಂಡು ಬರ್ತಾವ. ಈ ಖಂಡಾವರಣ ಪ್ರದೇಶಗಳು ಒಂದು ಸಾಗರದಿಂದ ಮತ್ತೊಂದು ಸಾಗರಕ್ಕೆ ವ್ಯತ್ಯಾಸಗೊಳ್ತಾವ. ಇದು ನಿಮಗೆ ಗೊತ್ತಿರಲಿ. ಎಸ್, ಇನ್ನ ಕ್ವಶನ್ಸ್ ಏನೇನು ಕೇಳ್ಯಾನ? ಪ್ರಪಂಚದ ಪ್ರಮುಖ ಪೆಟ್ರೋಲಿಯಂ ನಿಕ್ಷೇಪಗಳು ಎಲ್ಲಿದಾವ? ಪ್ರಪಂಚದ ಪ್ರಮುಖ ಪೆಟ್ರೋಲಿಯಂ ನಿಕ್ಷೇಪಗಳು ಇರುವುದು ಇದ ಖಂಡಾವರಣ ಪ್ರದೇಶದಾಗ. ಅದ ಈಗ ಸಮುದ್ರ ದಂಡೆ ಒಳಗೆ ಖಂಡಾವರಣ ಪ್ರದೇಶದೊಳಗೆ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತಾವ. ಫಾರ್ ಎಕ್ಸಾಂಪಲ್ ಬಾಂಬೆ ಹೈ, ಮಹಾರಾಷ್ಟ್ರದ ಬಾಂಬೆ ಹೈ ಸಮುದ್ರ ದಂಡೆ, ಗುಜರಾತಿನ ಅಂಕಲೇಶ್ವರ ಸಮುದ್ರ ದಂಡೆ, ಆಂಧ್ರ ಪ್ರದೇಶದ ರಾವಾಶಿಲೆ ಸಮುದ್ರ ದಂಡೆ, ತಮಿಳುನಾಡಿನ ನಾರಿ ಮನಂ ಸಮುದ್ರ ದಂಡೆ, ಓಕೆ, ಸೌದಿ ಅರೇಬಿಯಾ ಸಮುದ್ರ ದಂಡೆ ಒಳಗೆ ಪೆಟ್ರೋಲಿಯಂ ಉತ್ಪಾದನೆ ಆಗ್ತದೆ. ವೆನಿಜುವೆಲಾ ಸಮುದ್ರ ದಂಡೆ ಒಳಗೆ ಪೆಟ್ರೋಲ್ ಕಂಡು ಬರ್ತದೆ. ಅಮೆರಿಕಾದ ಅಲಾಸ್ಕಾ ಅಲ್ಲಿ ಸಮುದ್ರ ದಂಡೆ ಒಳಗೆ ಕಂಡು ಬರ್ತದೆ. ಪ್ರಪಂಚದೊಳಗೆ ಏನ್ ಖಂಡಾವರಣ ಪ್ರದೇಶ ಕಂಡು ಬರ್ತದೆ, ಆ ಖಂಡಾವರಣ ಪ್ರದೇಶಗಳು ಖನಿಜ ನಿಕ್ಷೇಪಕ್ಕೆ ಹೆಸರುವಾಸಿಯಾಗಿದ್ದಾವೆ. ಇಲ್ಲಿ ಖನಿಜ ನಿಕ್ಷೇಪಗಳು ಕಂಡು ಬರ್ತಾವೆ. ನಮ್ಮ ಭಾರತ ದೇಶದಾಗ ಕಡಿಮೆ ಪ್ರಮಾಣದಾಗ ಪೆಟ್ರೋಲ್ ಉತ್ಪಾದನೆ ಆಗ್ತದೆ. ಆ ಪೆಟ್ರೋಲ್ ಉತ್ಪಾದನೆ ಆಗುವುದು ಇದ ಖಂಡಾವರಣ ಪ್ರದೇಶದಾಗ. ಸಾಮಾನ್ಯವಾಗಿ ಪ್ರಪಂಚದ ಎಲ್ಲಾ ದೇಶಗಳು, ಯಾವ ದೇಶಗಳು ಪೆಟ್ರೋಲ್ ಪ್ರೊಡಕ್ಷನ್ ಮಾಡ್ತಾವ, ಆ ಎಲ್ಲಾ ದೇಶಗಳು ತಮ್ಮ ತಮ್ಮ ಖಂಡಾವರಣ ಪ್ರದೇಶಗಳಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾವೆ. ನಿಮಗೆ ಗೊತ್ತಿರಲಿ. ಓಕೆ, ಇನ್ನ ಕೇಳ್ರಿ, ಇಲ್ಲೇ ಈ ಖಂಡಾವರಣ ಪ್ರದೇಶಗಳಲ್ಲಿ ನಡೆಯುವಂತಹ ಪ್ರಮುಖ ಆರ್ಥಿಕ ಉದ್ಯೋಗ ಒಂದು ಹೇಳಿದೆ, ಪೆಟ್ರೋಲಿಯಂ ಉತ್ಪಾದನೆ. ಇನ್ನು ಮತ್ತೆ ಅನೇಕ ಆರ್ಥಿಕ ಉದ್ಯೋಗಗಳು ನಡೀತಾವಲ್ಲೇ. ಫಾರ್ ಎಕ್ಸಾಂಪಲ್ ಮೀನುಗಾರಿಕೆ, ಫಿಶಿಂಗ್, ಇದು ನಿಮಗೆ ಗೊತ್ತಿರಲಿ. ಹೌದಾ? ಮೀನುಗಾರಿಕೆ ಪ್ರಪಂಚದೊಳಗೆ ಮೀನುಗಾರಿಕೆ ಒಳಗೆ ಮುಂದಿರುವಂತಹ ದೇಶಗಳು ಚೈನಾ, ಭಾರತ, ಇಂಡೋನೇಷಿಯಾ, ಜಪಾನ್, ಫಿಲಿಪೈನ್ಸ್, ಮಲೇಷಿಯಾ, ಥೈಲ್ಯಾಂಡ್, ಆಸ್ಟ್ರೇಲಿಯಾ, ಅಮೇರಿಕಾ, ಚಿಲಿ, ಅರ್ಜೆಂಟೀನಾ. ಇವು ಮ್ಯಾಕ್ಸಿಮಮ್ ಪ್ರಪಂಚದಾಗ ಏನು ಮೀನುಗಾರಿಕೆ ಮಾಡ್ತಾವ ದೇಶಗಳು, ಆ ಎಲ್ಲಾ ದೇಶಗಳು ತಮ್ಮ ತಮ್ಮ ಖಂಡಾವರಣ ಪ್ರದೇಶಗಳಲ್ಲಿ ಮೀನುಗಾರಿಕೆ ಮಾಡ್ತಾರೆ. ನಿಮಗಿದು ಗೊತ್ತಿರಲಿ. ಪ್ರಪಂಚದೊಳಗೆ ಮೀನುಗಾರಿಕೆ ಒಳಗೆ ಯಾವ ದೇಶ ಮುಂದೈತಿಪಾ? ಚೈನಾ. ನೆಕ್ಸ್ಟ್ ಭಾರತ, ನೆಕ್ಸ್ಟ್ ಇಂಡೋನೇಷಿಯಾ. ನಮ್ಮ ಭಾರತ ದೇಶದೊಳಗೆ ಮೀನುಗಾರಿಕೆ ಒಳಗೆ ಯಾವ ರಾಜ್ಯ ಮುಂದಿದೆ? ಆಂಧ್ರ ಪ್ರದೇಶ್. ನಮ್ಮ ಭಾರತ ದೇಶದೊಳಗೆ ಮೀನುಗಾರಿಕೆ ಒಳಗೆ ಮುಂದಿರುವಂತಹ ರಾಜ್ಯ ಆಂಧ್ರ ಪ್ರದೇಶ್.
ಕೇಳ್ರಿ, ಪ್ರಪಂಚದ ಅತ್ಯಂತ ದೊಡ್ಡ ಖಂಡಾವರಣ ಪ್ರದೇಶಗಳು ಎಲ್ಲದಾವ? ಅವುಗಳ ಹೆಸರೇನು? ಪ್ರಪಂಚದಾಗ ಒಂದು ಎರಡು ಅತ್ಯಂತ ದೊಡ್ಡ ಖಂಡಾವರಣ ಪ್ರದೇಶಗಳು ಕಂಡು ಬರ್ತಾವ. ಒಂದ ಡಾಗರ್ ಬ್ಯಾಂಕ್, ಡಾಗರ್ ಬ್ಯಾಂಕ್, ಮತ್ತೊಂದ ಗ್ರ್ಯಾಂಡ್ ಬ್ಯಾಂಕ್. ಒಂದು ಡಾಗರ್ ಬ್ಯಾಂಕ್, ಒಂದು ಗ್ರ್ಯಾಂಡ್ ಬ್ಯಾಂಕ್. Both are the Dogger Bank and Grand Bank. Both are the world largest continental shelf. ಅತ್ಯಂತ ದೊಡ್ಡ ಖಂಡಾವರಣ ಪ್ರದೇಶಗಳು ಎಲ್ಲದಾವೆ? ಉತ್ತರ ಅಟ್ಲಾಂಟಿಕ್ ಸಾಗರದಾಗ ಅದಾವ. ಉತ್ತರ ಅಟ್ಲಾಂಟಿಕ್ ಸಾಗರದಾಗ ಒಂದು ಅಮೆರಿಕ ಹತ್ರ ಬರ್ತದೆ, ಒಂದು ಇಂಗ್ಲೆಂಡ್ ಸಮೀಪ ಬರ್ತದೆ. ಡಾಗರ್ ಬ್ಯಾಂಕ್, ಗ್ರ್ಯಾಂಡ್ ಬ್ಯಾಂಕ್ ಇವನ್ ಕೇಳ್ಯಾನ. ನಮ್ಮ ಕಡೆ ಎಕ್ಸಾಮ್ದಾಗೂ ಕೇಳ್ಯಾನ, ನಮ್ಮ ಕರ್ನಾಟಕದ ಬೇರೆ ಬೇರೆ ಸಿಟಿ ಒಳಗೂ ಕೇಳ್ಯಾನ. ಏನು ಕೇಳ್ಯಾನಪ್ಪ? ಡಾಗರ್ ಬ್ಯಾಂಕ್, ಗ್ರ್ಯಾಂಡ್ ಬ್ಯಾಂಕ್ ಇವೇನಂತ ಕೇಳ್ಯಾನ. ಅಲ್ಲಿ ಕೊಟ್ಟಂತ ಆನ್ಸರ್ ಮೀನುಗಾರಿಕಾ ಸ್ಥಳಗಳು, ಮೀನುಗಾರಿಕಾ ಕಟ್ಟೆಗಳು. ದ ವರ್ಲ್ಡ್ ಫೇಮಸ್ ಫಿಶಿಂಗ್ ಗ್ರೌಂಡ್ಸ್ ಆರ್ ಕಾಲ್ಡ್ ಡಾಗರ್ ಬ್ಯಾಂಕ್, ಗ್ರ್ಯಾಂಡ್ ಬ್ಯಾಂಕ್. ಪ್ರಪಂಚದ ಪ್ರಸಿದ್ಧ ಮೀನುಗಾರಿಕಾ ಸ್ಥಳಗಳು. ಇಲ್ಲೇ ಹೆಚ್ಚಾಗಿ ಮೀನುಗಾರಿಕೆ ಮಾಡ್ತಾರೆ. ಯಾಕಷ್ಟು ಫೇಮಸ್ ಅದಾವ ಅಂತಂದ್ರೆ ಆ ಪ್ರದೇಶಗಳಲ್ಲಿ ಒಂದ ಪ್ರಜಾತಿಯ ಮೀನು ಸಿಗ್ತದೆ. ಅದರ ಹೆಸರು ಏನಪ್ಪಾ ಅಂತಂದ್ರೆ ಕಾಡ್ ಫಿಶ್. ಬಹಳ ಫೇಮಸ್ ಇದು ಕಾಡ್. ಈ ಕಾಡ್ ಫಿಶ್ ಹೆಚ್ಚಾಗಿ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಇಲ್ಲೇ ಡಾಗರ್ ಬ್ಯಾಂಕ್, ಗ್ರ್ಯಾಂಡ್ ಬ್ಯಾಂಕ್. ಅದು ನಿಮಗೆ ಗೊತ್ತಿರಲಿ, ನೆನಪಿರಲಿ. ಡಾಗರ್ ಬ್ಯಾಂಕ್, ಗ್ರ್ಯಾಂಡ್ ಬ್ಯಾಂಕ್ ಖಂಡಾವರಣ ಪ್ರದೇಶಗಳು ಎಲ್ಲದಾವ? ಉತ್ತರ ಅಟ್ಲಾಂಟಿಕ್ ಸಾಗರದಾಗ ಅದಾವ. ಪ್ರಪಂಚದ ಅತ್ಯಂತ ದೊಡ್ಡ ಖಂಡಾವರಣ ಪ್ರದೇಶಗಳು ಆಗಿರ್ತಾವ. ಎದಕ್ಕೆ ಫೇಮಸ್ ಅದಾವ? ಮೀನುಗಾರಿಕೆಗೆ ಫೇಮಸ್ ಅದಾವ. ಯಾವ ಮೀನು ಪ್ರೊಡಕ್ಷನ್ ಮಾಡ್ತಾರೆ? ವಿಶೇಷವಾಗಿ ಕಾಡ್ ಅನ್ನುವಂಥ ಫಿಶ್ ಪ್ರೊಡಕ್ಷನ್ ಮಾಡ್ತಾರೆ. ಮೆಡಿಕಲ್ದಾಗ ನೀವು ಕಾಡ್ ಲಿವರ್ ಕ್ಯಾಪ್ಸೂಲ್, ಮೆಡಿಕಲ್ದೊಳಗೆ ಕಾಡ್ ಲಿವರ್ ಕ್ಯಾಪ್ಸೂಲ್ ಕೊಡ್ತಾರೆ. ಆ ಕಾಡ್ ಲಿವರ್ ಕ್ಯಾಪ್ಸೂಲ್ ಕಾಡ್ ಮೀನಿನ ಕಣ್ಣಿನ ರಸದಿಂದ ರೆಡಿ ಮಾಡಿರ್ತಾರೆ. ಓಕೆ, ಭಾಳ ಫೇಮಸ್ ಅದು ಮೆಡಿಸಿನ್ದೊಳಗೆ ಕಾಡ್ ಲಿವರ್ ಕ್ಯಾಪ್ಸೂಲ್. ಅದು ವಿಶೇಷವಾಗಿ ಈ ಮೀನುಗಳಿಂದ ಪ್ರೊಡಕ್ಷನ್ ಆಗಿದೆ. ಇನ್ನು ನಮ್ಮ ಕಡೆ ಕ್ವಶನ್ ಕೇಳ್ಯಾನ, UPSC ಒಳಗೂ ಕೇಳ್ಯಾನ, ನಮ್ಮ ಕಡೆನೂ ಕೇಳ್ಯಾನ. ಭಾರತದ ಯಾವ ರಾಜ್ಯ ಅತ್ಯಂತ ದೊಡ್ಡ ಖಂಡಾವರಣ ಪ್ರದೇಶ ಹೊಂದಿರ್ತದೆ? ವಿಚ್ ಸ್ಟೇಟ್ ಆಫ್ ಇಂಡಿಯಾ ಹ್ಯಾವಿಂಗ್ ದ ಬ್ರಾಡೆಸ್ಟ್ ಕಾಂಟಿನೆಂಟಲ್ ಶೆಲ್ಫ್? ಭಾರತದ ಯಾವ ರಾಜ್ಯ ಅತಿ ದೊಡ್ಡ ಖಂಡಾವರಣ ಪ್ರದೇಶ ಹೊಂದಿರ್ತದೆ? ದಟ್ ಈಸ್ ಗುಜರಾತ್. ಭಾರತದ ಅತ್ಯಂತ ದೊಡ್ಡ ಖಂಡಾವರಣ ಪ್ರದೇಶ ಹೊಂದಿರುವಂತಹ ರಾಜ್ಯ ಗುಜರಾತ್. ನೋಡ್ರಿ, ಗುಜರಾತ್ ದೊಡ್ಡ ಖಂಡಾವರಣ ಪ್ರದೇಶ ಹೊಂದಿರ್ತದೆ. ಆದರೆ ಮೀನುಗಾರಿಕೆ ಒಳಗೆ ಹಿಂದೈತಿ. ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಕರ್ನಾಟಕ ಇವು ಮುಂದದಾವ. ಗುಜರಾತ್ ಹಿಂದೈತಿ. ಅವರು ಮೀನುಗಾರಿಕೆಗೆ ಮಹತ್ವ ಕೊಟ್ಟಿಲ್ಲ. ಗುಜರಾತ್ ದೊಡ್ಡ ಖಂಡಾವರಣ ಪ್ರದೇಶ ಹೊಂದಿದ್ರು ಎದಕ್ಕೆ ಪ್ರಸಿದ್ಧವಾಗಿರ್ತದಪ್ಪ ಅಂತಂದ್ರೆ ಸ್ವಾಭಾವಿಕ ಉಪ್ಪು ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ಗುಜರಾತ್ ರಾಜ್ಯ ನಮ್ಮ ಭಾರತ ದೇಶದೊಳಗೆ. ಯಾಕೆ? ದೊಡ್ಡ ದೊಡ್ಡ ಬಂದರುಗಳು ಅದಾವಲ್ಲಿ. ಅದರ ಕರಾವಳಿ ಒಳಗೆ, ಗುಜರಾತ್ ಕರಾವಳಿ ಒಳಗೆ ದೊಡ್ಡ ದೊಡ್ಡ ಬಂದರುಗಳು, ಹಡಗು ಹೊಡೆಯುವ ಕಟ್ಟೆಗಳು, ಸುಮಾರು ಬಂದರುಗಳು ಕಂಡು ಬರ್ತಾವೆ. ಹಾಗಾಗಿ ಭಾಳ ಫೇಮಸ್. ಅತ್ಯಂತ ದೊಡ್ಡ ಖಂಡಾವರಣ ಪ್ರದೇಶ ಗುಜರಾತ್ ರಾಜ್ಯಕ್ಕೈತಿ. ಇದು ನಿಮಗೆ ಗೊತ್ತಿರಲಿ. ಓಕೆ, ಇಲ್ಲಿ ಕ್ಲರಿಕಲ್ ಎಕ್ಸಾಮ್ದಾಗ ಕೇಳಿದ, ಕ್ಲರಿಕಲ್ ಎಕ್ಸಾಮ್ದಾಗ ಎರಡು ಕ್ವಶನ್ ಬಂದಿದ್ದು. ಭಾರತ ದೇಶದೊಳಗೆ ಮುತ್ತಿನ ಮೀನುಗಾರಿಕೆ, ಪರ್ಲ್ ಫಿಶಿಂಗ್, ಭಾರತ ದೇಶದೊಳಗೆ ಮುತ್ತಿನ ಮೀನುಗಾರಿಕೆ ಎಲ್ಲಿ ನಡೀತದೆ, ಎಲ್ಲಿ ಕಂಡು ಬರ್ತದೆ ಪ್ರಶ್ನೆ ಕೇಳಿದ್ದ. ತಮಿಳುನಾಡಿನ ತುತಿಕೊರಿನ್ ಅಲ್ಲಿ ಮುತ್ತಿನ ಮೀನುಗಾರಿಕೆ ಕಂಡು ಬರ್ತದೆ. ಪರ್ಲ್ ಫಿಶಿಂಗ್ ಕಂಡು ಬರ್ತದೆ ತುತಿಕೊರಿನ್. ಹೌದಾ? ಖಂಡಾವರಣ ಪ್ರದೇಶದೊಳಗೆ ಕ್ವಶನ್ಸ್ ಯಾವ ರೀತಿ ಕೇಳ್ಯಾನ ಬೇರೆ ಬೇರೆ ಸಿಟಿ ಒಳಗೆ 20-25 ವರ್ಷದಾಗ ಅವನ್ನ ನಿನಗೆ ಈಗ ಕೊಟ್ಟಿದ್ದೇನೆ. ಇನ್ನು ನೆಕ್ಸ್ಟ್ ಕೇಳ್ರಿ, ಖಂಡಾವರಣ ಇಳಿಜಾರು. ಅದ ಖಂಡಾವರಣ ಪ್ರದೇಶದ ನಂತರದ ಭಾಗ ಇಳಿಜಾರು, ಸ್ಲೋಪ್ ಆಗಿರ್ತದೆ. ಇದು ಬಳಿದಾದ ಇಳಿಜಾರು, ಇದು ಕಡಿದಾದ ಇಳಿಜಾರು. ಓಕೆ, ಖಂಡಾವರಣ ಪ್ರದೇಶದ ಮುಂದಿನ ಭಾಗ ಯಾವುದು, ಮುಂದುವರೆದ ಭಾಗ ಯಾವುದು, ಕಂಟಿನ್ಯೂಷನ್ ಪಾರ್ಟ್ ಯಾವುದು, ಅದು
ಖಂಡಾವರಣದ ಇಳಿಜಾರು. ಇದರ ಕ್ವಶನ್ಸ್ ಏನು ಬಂದಿಲ್ಲ. ಇನ್ನು ಖಂಡಾವರಣ ಇಳಿಜಾರಿನ ಮುಂದಿನ ಭಾಗ ಯಾವುದು? ಆಳಸಾಗರ ಮೈದಾನ. ಆಳಸಾಗರ ಮೈದಾನ, ಅಬಿಸಿಯನ್ ಪ್ಲೇನ್. ಅಬಿಸಿಯನ್ ಪ್ಲೇನ್ ಸಾಗರಗಳಲ್ಲಿ ಸಾಗರದ ಒಳಗೆ ಅತ್ಯಂತ ದೊಡ್ಡ ಭೂಸ್ವರೂಪ. ಸಾಗರಗಳಲ್ಲಿನ ಅತ್ಯಂತ ದೊಡ್ಡ ಭೂಸ್ವರೂಪ ಯಾವುದಪ್ಪ ಅಂದ್ರೆ ಆಳಸಾಗರ ಮೈದಾನ. ವಿಶೇಷವಾಗಿ ಸುನಾಮಿಗಳು, ಭೂಕಂಪಗಳು, ಸುನಾಮಿಗಳು ಆಗುವುದು ಇದ ಪಾರ್ಟ್ನ್ಯಾಗ, ಇದ ಭಾಗದೊಳಗೆ ಭೂಕಂಪಗಳು ಮತ್ತು ಸುನಾಮಿಗಳು ಆಗ್ತಾವ. ಇದು ನಿಮಗೆ ಗೊತ್ತಿರಲಿ. ಅದ ಇನ್ನ ಸಮುದ್ರ ಪರ್ವತಗಳು ಇಲ್ಲೇ ಕಂಡು ಬರ್ತಾವ. ಸಿ ಮೌಂಟೇನ್ಸ್ ಇಲ್ಲೇ ಕಂಡು ಬರ್ತಾವ. ಗೇಟ್ಸ್ ಇಲ್ಲೇ ಕಂಡು ಬರ್ತಾವ. ನಿಮಗೆ ಗೊತ್ತಿರಲಿ. ಇನ್ನು ಲಾಸ್ಟ್ ಪಾಯಿಂಟ್ ಅದ ಸಾಗರ ತಗ್ಗುಗಳು, ಓಸಿಯನ್ ಡೀಪ್ಸ್. ಓಸಿಯನ್ ಡೀಪ್ಸ್, ಸಾಗರ ತಗ್ಗುಗಳು. ಇಲ್ಲಿ ಸಾಗರಗಳಲ್ಲಿನ ಅತ್ಯಂತ ಆಳವಾದಂತಹ ಭೂಪ್ರದೇಶ, ಅತ್ಯಂತ ಆಳವಾದಂತಹ ಭೂಪ್ರದೇಶಕ್ಕೆ ನಾವಿಲ್ಲೇ ಸಾಗರ ತಗ್ಗುಗಳು ಅಂತ ಕರೆದೇವೆ. ಅತ್ಯಂತ ಆಳವಾದ ಭೂಪ್ರದೇಶಕ್ಕೆ ನಾವಿಲ್ಲೇ ಸಾಗರ ತಗ್ಗುಗಳು ಅಂತ ಕರೆದೇವೆ. ಹಾಗಾದ್ರೆ ಸಾಗರಗಳಲ್ಲಿ ಒಟ್ಟು ಎಷ್ಟು ತಗ್ಗದಾವ? ಸಾಗರಗಳಲ್ಲಿ ಒಟ್ಟು 57 ತಗ್ಗದಾವ. ಸಾಗರಗಳಲ್ಲಿ ಒಟ್ಟು 57 ತಗ್ಗದಾವ. ಸಾಗರಗಳಲ್ಲಿ ಒಟ್ಟು 57 ತಗ್ಗದಾವ. ಹಾಗಾದರೆ ಪೆಸಿಫಿಕ್ ಸಾಗರದಲ್ಲಿ ಎಷ್ಟು ತಗ್ಗದಾವಪ್ಪ ಅಂದ್ರೆ 32 ತಗ್ಗದಾವ. ಪೆಸಿಫಿಕ್ ಸಾಗರದಾಗ 32 ತಗ್ಗದಾವ. ಅಟ್ಲಾಂಟಿಕ್ ಸಾಗರದೊಳಗೆ 19 ತಗ್ಗದಾವ. 19 ತಗ್ಗದಾವ. ಅಟ್ಲಾಂಟಿಕ್ ಸಾಗರದೊಳಗೆ 19 ಅದಾವ. ಹಿಂದೂ ಮಹಾಸಾಗರದೊಳಗೆ 6 ತಗ್ಗದಾವ. 6 ತಗ್ಗದಾವ. ಹಿಂದೂ ಮಹಾಸಾಗರದೊಳಗೆ 6 ತಗ್ಗದಾವ. ಪೆಸಿಫಿಕ್ 32, ಅಟ್ಲಾಂಟಿಕ್ 19, ಹಿಂದೂ ಮಹಾಸಾಗರದಾಗ 6 ತಗ್ಗದಾವ. ನಿಮಗೆ ಯಾವ್ಯಾವ ತಗ್ಗ ಯಾವ್ಯಾವ ಸಾಗರದಾಗ ಅದಾವ ಪ್ರಶ್ನೆ ಕೇಳ್ಯಾನ. ಸಾಗರಗಳು ಮತ್ತು ತಗ್ಗುಗಳು ಹೊಂದಿಸಿ ಬರೆಯಿರಿ. 4 ಸಾಗರಗಳು ಕೊಟ್ಟಾನ, 4 ತಗ್ಗು ಕೊಟ್ಟಾನ, ಹಂಗೂ ಕೇಳ್ಯಾನ. ಅಟ್ಲಾಂಟಿಕ್ ಸಾಗರದ ಆಳವಾದ ತಗ್ಗು, ಪೆಸಿಫಿಕ್ ಸಾಗರದ ಆಳವಾದ ತಗ್ಗು, ಹಿಂದೂ ಮಹಾಸಾಗರದ ಆಳವಾದ ತಗ್ಗು. ಇಂಥ ಕ್ವಶನ್ಸ್ ಇದ್ರಾಗ ಬರ್ತಾವ. ಮೊದಲು ನೋಡ್ರಿ, ಪೆಸಿಫಿಕ್ ಸಾಗರದಾಗ 32 ಅದಾವ. ಪೆಸಿಫಿಕ್ ಸಾಗರದ ಪ್ರಪಂಚದ ಅತ್ಯಂತ ಆಳವಾದ ಸಾಗರ ತಗ್ಗು ಮರಿಯಾನ. ಹೌದಾ? ಮರಿಯಾನ ಅಥವಾ ಚಾಲೆಂಜರ್. ಮರಿಯಾನ ಅಥವಾ ಚಾಲೆಂಜರ್ 11,033 ಮೀಟರ್ ಆಳವಾಗಿರುತ್ತದೆ. 11,033 ಮೀಟರ್ ಆಳವಾಗಿರುತ್ತದೆ. ಪ್ರಪಂಚದ ಅತ್ಯಂತ ಆಳವಾದ ತಗ್ಗು ಮರಿಯಾನ ತಗ್ಗು ಆಗಿರುತ್ತದೆ. ಮರಿಯಾನ ತಗ್ಗು. ಅಟ್ಲಾಂಟಿಕ್ ಸಾಗರದ ಅತ್ಯಂತ ಆಳವಾದ ತಗ್ಗು ರೋಮಾಂಚ್ ತಗ್ಗು. ರೋಮಾಂಚ್ 9,723 ಮೀಟರ್ ಆಳವಾಗಿರ್ತದೆ. ರೋಮಾಂಚ ತಗ್ಗು. ನಮ್ಮ ಹಿಂದೂ ಮಹಾಸಾಗರದಾಗ ಒಂದು ಕಂಡು ಬರ್ತದೆ. ಹಿಂದೂ ಮಹಾಸಾಗರದ ಅತ್ಯಂತ ಆಳವಾದ ತಗ್ಗು. ನಮ್ಮ ಹಿಂದೂ ಮಹಾಸಾಗರದ ಅತ್ಯಂತ ಆಳವಾದ ತಗ್ಗು ಜಾವಾ ತಗ್ಗು. ಜಾವಾ ತಗ್ಗು 6,460 ಮೀಟರ್ ಆಳವಾಗಿರ್ತದೆ.
ಸ್ವಲ್ಪ ನೋಡಿ ತಗ್ಗುಗಳು. ಹೌದಾ? ಅಟ್ಲಾಂಟಿಕ್ ಸಾಗರದಾಗ ಪೋರ್ಟೋ ಭಾಳ ಅದಾವ ಸಿಗ್ತಾವ, ನಿಮಗೆ ಎಲ್ಲ ಕಡೆ ಸಿಗ್ತಾವ. ಗೂಗಲ್ ಸರ್ಚ್ ಮಾಡಿದ್ರೆ ಅಂತಂದ್ರೆ ಪೋರ್ಟೋರಿಕೋ ತಗ್ಗು ಬರ್ತದೆ, ಸೌತ್ ಸ್ಯಾಂಡ್ವಿಚ್ ತಗ್ಗು ಬರ್ತದೆ, ರೋಮಾಚ್ ಕೆಲವೊಂದು ಮೆನ್ಷನ್ ಮಾಡಿಲ್ಲ. ಹೌದಾ? ಅದೇ ರೀತಿ ಅಲ್ಯೂಷನ್ ತಗ್ಗು ಬರ್ತದೆ. ಹೌದಾ? ಇಲ್ಲೇ ಪೆರುಚಿಲಿ ಟ್ರೆಂಚ್ ಬರ್ತದೆ. ಅವ ದೇಶದ ನೇಮ್ ಕೊಟ್ಟ. ಮಿಡ್ ಅಮೆರಿಕನ್ ರೀಜನ್, ಎರಡು ಅಮೆರಿಕಾ ಮಧ್ಯದ ಒಂದು ಟ್ರೆಂಚ್ ಬರ್ತದೆ. ಜಾವಾ ಟ್ರೆಂಚ್ ಬರ್ತದೆ. ಫಿಲಿಪೈನ್ಸ್ ಪಕ್ಕದಾಗ ಮರಿಯಾನ ಐತೆ ನೋಡಿ. ಫಿಲಿಪೈನ್ಸ್ ದೇಶದ ಪಕ್ಕದೊಳಗ ಮರಿಯಾನ ಬರ್ತದೆ. ಪ್ರಪಂಚದ ಆಳವಾದಂತಹ ತಗ್ಗು. ಕುರ್ಲಿ ತಗ್ಗು, ಜಪಾನ್ ತಗ್ಗು, ಅಲ್ಯೂಷನ್ ತಗ್ಗು, ಟೋಂಗಾ ತಗ್ಗು, ಕಾರ್ಮೆಡಿಕ್ ತಗ್ಗು, ಅದ ಇವೆಲ್ಲವಲ್ಲ ಎಲ್ಲ ತಗ್ಗುಗಳು. ಕ್ವಶನ್ಸ್ ಸಿಂಗಲ್ ಕೇಳೋಣ. ಇದ್ರ ಬಗ್ಗೆ ಬಹಳ ಕೇಳ. ಮರಿಯಾನ ಪ್ರಪಂಚದ ಆಳವಾದ ತಗ್ಗು ಯಾವುದು? ಪ್ರಪಂಚದ ಆಳವಾದ ಖಂದರ ಯಾವುದು? ಪ್ರಪಂಚದ ಆಳವಾದ ಖಮರಿ ಯಾವುದು? ಪ್ರಪಂಚದ ಆಳವಾದ ಪಾತಾಳ ಯಾವುದು? ತಗ್ಗು, ಖಮರಿ, ಖಂದರ, ಪಾತಾಳ 4 ಸೀಟಿ ಒಳಗೆ ಬೇರೆ ಬೇರೆ ಸೀಟಿ ಒಳಗೆ ಆ ತಗ್ಗಿಗೆ ಬೇರೆ ಬೇರೆ ಶಬ್ದ ಯೂಸ್ ಮಾಡೋಣ. ಆಳವಾದ ತಗ್ಗು, ಆಳವಾದ ಖಂದರ, ಆಳವಾದ ಪಾತಾಳ, ಓಕೆ, ಆಳವಾದ ಖಮರಿ. ಅದನ್ನ ಹೆಚ್ಚಾಗಿ ಕೇಳೋಣ. ಕೆಲವೊಂದು ಎಕ್ಸಾಮ್ದೊಳಗೆ ಯಾವ್ಯಾವ ಸಾಗರದಾಗ ತಗ್ಗುಗಳು ಅದಾವ, ತಗ್ಗುಗಳು ಮತ್ತು ಸಾಗರಗಳನ್ನು ಹೊಂದಿಸಿ ಬರೆಯಿರಿ. ತಗ್ಗುಗಳು ಮತ್ತು ಸಾಗರಗಳನ್ನು ಹೊಂದಿಸಿ ಬರೆಯಿರಿ. ಆ ಪದ್ಧತಿ ಒಳಗೆ ಕ್ವಶನ್ಸ್ ಕೇಳಿದ್ದಾನೆ. ಕ್ಲಿಯರ್ಲಿ ಕಾಣೋದು ಅದು ಒಂದ ಹೆಚ್ಚಾಗಿ. ನೀವು ಫ್ರೀ ಇದ್ದಾಗ ಸ್ವಲ್ಪ ಸರ್ಚ್ ಮಾಡ್ತಾರೆ, ಅದಾವ ನಿಮ್ಗೆ ಸಿಗ್ತಾವೆಲ್ಲ ಸಿಗ್ತಾವ. ಬಟ್ ಇಲ್ಲೇ ಎಲ್ಲ ಇದ್ರಾಗ ಸಿಗೋದು ಕಷ್ಟ, ನಮಗೆ ಮ್ಯಾಪ್ನಾಗ ಸಿಗೋದು ಕಷ್ಟ. ಅದ ಡಾಗರ್ ಬ್ಯಾಂಕ್ ಬರ್ತದೆ. ಅಗಣ ಖಂಡಾವರಣ ಪ್ರದೇಶಗಳ ಒಂದು ಡಾಗರ್ ಬ್ಯಾಂಕಿಂದ ಬರ್ತದೆ, ಒಂದು ಗ್ರ್ಯಾಂಡ್ ಬ್ಯಾಂಕ್ ಬರ್ತದೆ. ಡಾಗರ್ ಬ್ಯಾಂಕ್ ಮತ್ತು ಗ್ರ್ಯಾಂಡ್ ಬ್ಯಾಂಕ್ ಬಹಳ ಫೇಮಸ್ ಫಿಶಿಂಗ್ ಗ್ರೌಂಡ್ ಆಗಿರ್ತಾವ. ಓಕೆ, ಇದು ಈಗ ಏನು ಹೇಳಿದಲ್ಲ, ಇದು ಸಾಗರಗಳ ಬಗ್ಗೆ. ಅಂದ್ರೆ ಸಾಗರಗಳಲ್ಲಿ ಈ ರೀತಿ ಕ್ವಶನ್ಸ್ ಕೇಳೋಣ. ಇನ್ನು ನೆಕ್ಸ್ಟ್ ಸಮುದ್ರಗಳು, ಸೀಸ್. ನೆಕ್ಸ್ಟ್ ಸಮುದ್ರಗಳು. ಸಮುದ್ರಗಳು, ಸೀಸ್. ಇಲ್ಲಿ ಸಾಗರ ಮತ್ತು ಸಮುದ್ರಕ್ಕೆ ಏನು ವ್ಯತ್ಯಾಸ ಇದೆ? ಎರಡೂ ನೀರ ಆಗಿರ್ತವೆ. ಎರಡೂ ನೀರ ಆದ್ರೆ ಒಂದಕ್ಕೆ ಸಾಗರ ಅಂತ ಕರೆದಾರ, ಒಂದಕ್ಕೆ ಸಮುದ್ರ ಅಂತ ಕರೆದಾರ. ಒಂದಕ್ಕೆ ಸಾಗರ, ಒಂದಕ್ಕೆ ಸಮುದ್ರ. ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಸಾಗರಗಳಿಗೆ ದಂಡೆಗಳು ಇರಂಗಿಲ್ಲ, ಭೂದಂಡೆಗಳು ಇರಂಗಿಲ್ಲ. ಆದರೆ ಸಮುದ್ರಗಳಿಗೆ ಮಾತ್ರ ಭೂಮಿಯ ದಂಡೆಗಳು ಕಂಡುಬರ್ತವೆ. ಸಮುದ್ರ ಅಂತಂದ್ರೆ ಏನು? ಸಾಗರದ ಯಾವುದೇ ಒಂದು ಭಾಗವು ಭೂಮಿಯನ್ನು ಆವರಿಸಿಕೊಂಡಿದ್ದರೆ ಸಮುದ್ರ ಅಂತ ಕರೆದಾಗ. ಇಟ್ ಈಸ್ ಎ ಪಾರ್ಟ್ ಆಫ್ ಓಷಿಯನ್. ಇಟ್ ಈಸ್ ಕನೆಕ್ಟೆಡ್ ವಿತ್ ದ ಲ್ಯಾಂಡ್ಸ್. ಸಾಗರದ ಯಾವುದೇ ಒಂದು ಭಾಗವು ಭೂಮಿಯನ್ನು ಆವರಿಸಿಕೊಂಡಿದ್ದರೆ ಅದಕ್ಕೆ ನಾವಿಲ್ಲೇ ಸಮುದ್ರ ಅಂತ ಕರೆದೇವೆ. ಸಾಗರದ ಯಾವುದೇ ಒಂದು ಭಾಗವು ಭೂಮಿಯನ್ನು ಆವರಿಸಿಕೊಂಡಿದ್ದರೆ ಅದಕ್ಕೆ ನಾವು ಸಮುದ್ರ ಅಂತ ಕರೆದೇವೆ. ನೋಡಿ ಇಲ್ಲಿ ಸಮುದ್ರಗಳು, ಇದು ಸಾಗರದ ಒಂದು ಭಾಗ ಸಮುದ್ರ,
ಇದು ಸಾಗರ, ಸಾಗರದ ಒಂದು ಭಾಗ ಸಮುದ್ರ. ಹೌದಾ? ಕೆಲವೊಂದು ಸಮುದ್ರಗಳು ಸಾಗರದ ಪಕ್ಕದಾಗ ಇರ್ತಾವ, ಕೆಲವೊಂದು ಸಮುದ್ರಗಳು ಭೂಮಿ ಒಳಗಿರ್ತಾವ. ಕ್ಯಾಸ್ಪಿಯನ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ, ಕಪ್ಪು ಸಮುದ್ರ. ಅದು ಅವನ್ನ ನಿಮಗೆ ಒಂದೊಂದೇ ಸಪ್ರೇಟ್ ಆಗಿ ನಾನು ನಿಮಗೆ ಮ್ಯಾಪ್ ತೋರಿಸ್ಕೊಂಡು ಹೋಗ್ತೇನೆ. ಮೊದಲ ಸಮುದ್ರಗಳ ಬಗ್ಗೆ ನೋಡೋಣ. ಇಲ್ಲಿ ಸಮುದ್ರಗಳ ನೀರಿನ ಸಮ ಆಳವನ್ನು ಸೂಚಿಸುವ ರೇಖೆಗಳಿಗೆ ಐಸೋಬಾತ್ ರೇಖೆಗಳು, ಐಸೋಬಾತ್ ಐಸೋಬಾತ್ ರೇಖೆಗಳು, ಐಸೋಬಾತ್ ರೇಖೆಗಳು. ಸಮುದ್ರದ ಸಮ ಆಳವನ್ನು ಸೂಚಿಸುವ ರೇಖೆಗಳಿಗೆ ಐಸೋಬಾತ್. ಮೊನ್ನೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಐಸೋ ಟಾಚ್ ರೇಖೆಗಳು, ಐರಿಮ್ಸ್ ರೇಖೆಗಳು, ಐಸೋ ಹೈಟ್ಸ್ ರೇಖೆಗಳು, ಐಸೋ ಗ್ರನ್ಸ್ ರೇಖೆ, ಸುಮಾರು ರೇಖೆಗಳು ಬರ್ತಾವೆ. ಅದರಾಗ ಇದು ಒಂದು ರೇಖೆನ ಕೇಳುವಂಥ ಪ್ರಶ್ನೆ ಕೇಳೋಣ. ಐಸೋ ಟಾಚ್ ಎದಕ್ಕೆ ಸಂಬಂಧಪಟ್ಟಿರ್ತದೆ? ಸಮುದ್ರಗಳ ಸಮ ಆಳವನ್ನು ಸೂಚಿಸುವ ರೇಖೆಗಳಿಗೆ ಐಸೋ ಟಾಚ್ ರೇಖೆಗಳು ಅಂತ ಕರೆದಾರೆ. ಇದು ನಿಮಗೆ ಗೊತ್ತಿರಲಿ. ಸಮುದ್ರಗಳು ಬಹಳ ಅದಾವೆ, ಅನ್ಕೌಂಟೇಬಲ್. ಒಂದೊಂದು ಸಾಗರದಾಗ 50, 100, 150 ಸಮುದ್ರಗಳು ಕಂಡು ಬರ್ತಾವೆ. ಆದ್ರೆ ನಿಮ್ಮ ಎಕ್ಸಾಮ್ದಾಗ ಎಲ್ಲ ಕೇಳಂಗಿಲ್ಲ. ನೀವು ಎಕ್ಸಾಮ್ದಾಗ ಎಲ್ಲ ಕೇಳಂಗಿಲ್ಲ. ಸಿಂಗಲ್ ಕ್ವಶನ್ ಬರಬಹುದು. ಕ್ವಶನ್ ಹೆಂಗೆ ಕೇಳ್ತಾನೆ? ಒಂದ ಸಮುದ್ರ ಕೊಡ್ತಾನೆ. ಆ ಸಮುದ್ರದ ಪೂರ್ವದ ದೇಶ ಯಾವುದು, ಆ ಸಮುದ್ರದ ಪಶ್ಚಿಮ ದೇಶ ಯಾವುದು, ಆ ಸಮುದ್ರದ ಉತ್ತರ ದಕ್ಷಿಣ ದೇಶಗಳು ಯಾವುವು, ಈಶಾನ್ಯ ದೇಶ ಯಾವುದು, ವಾಯುವ್ಯ ದೇಶ ಯಾವುದು, ಇಂಥ ಕ್ವಶನ್ಸ್ ನಿಮಗೆ ಇಲ್ಲೇ ಕೇಳ್ತಾನೆ. ಅದ್ರಾಗ ಫಸ್ಟ್ ನಾವು ನೋಡುವುದು ಯಾವುದಪ್ಪ ಅಂತಂದ್ರೆ ಅರೇಬಿಯನ್ ಸಿ ಇಮೇಜ್. ಓಕೆ, ನಮ್ಮ ಅರಬ್ಬಿ ಸಮುದ್ರ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ನೆನಪರಾಗ್ತಾವ ಏನು ಇಲ್ಲೇ ಬ್ಲ್ಯಾಕ್ ಸಿ ನೋಡ್ರಿ, ಬಹಳ ಮೇಜರ್. ನೀವು ಈ ಪಾರ್ಟ್ನಾಗ ಕೇಳುವಂಥ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಇವನ್ನ ಕೇಳ್ಯಾರ. ಸಮುದ್ರಗಳಲ್ಲಿ ದೊಡ್ಡ ಸಮುದ್ರ ಯಾವುದು? ಇಂಥವು ಕೇಳಂಗಿಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ಸಮುದ್ರ ದಕ್ಷಿಣ ಚೀನಾ ಸಮುದ್ರ, ಪೆಸಿಫಿಕ್ ಸಾಗರದಾಗೈತಿ. ಪ್ರಪಂಚದ ಎರಡನೇ ದೊಡ್ಡ ಸಮುದ್ರ ಕೆರಿಬಿಯನ್ ಸಮುದ್ರ ಅಟ್ಲಾಂಟಿಕ್ ಸಾಗರದಾಗೈತಿ. ಪ್ರಪಂಚದ ಮೂರನೇ ದೊಡ್ಡ ಸಮುದ್ರ ಮೆಡಿಟರೇನಿಯನ್ ಭೂಮಧ್ಯ ಸಮುದ್ರ, ಅದು ಸಹ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧ ಐತಿ. ದೊಡ್ಡ ಸಮುದ್ರ ಕೇಳಂಗಿಲ್ಲ. ಹಳದಿ ಸಮುದ್ರ ಚೈನಾದಾಗೈತಿ. ಕಪ್ಪು ಸಮುದ್ರ ಇಲ್ಲೇ ಐತಿ. ಬ್ಲ್ಯಾಕ್ ಸಿ. ಹಂಗಾದ್ರೆ ಇವನ್ ಸ್ವಲ್ಪ ನೀವು ಕರೆಕ್ಟಾಗಿ ನೋಡ್ಕೊಡ್ರಿ. ಇವನ್ ನೀವು ಫ್ರೀ ಟೈಮ್ದಾಗೂ ನೀವು ನೋಡ್ಬೋದು. ಕ್ವಶನ್ ಏನು ಕೇಳ್ತಾನೆ? ಕಪ್ಪು ಸಮುದ್ರದ ದಕ್ಷಿಣದ ರಾಷ್ಟ್ರ ಯಾವುದು? ಟರ್ಕಿ. ಕಪ್ಪು ಸಮುದ್ರದ ಪೂರ್ವದ ರಾಷ್ಟ್ರ ಯಾವುದು? ಜಾರ್ಜಿಯಾ. ಅದ ಈಶಾನ್ಯ ರಾಷ್ಟ್ರ ಯಾವುದು? ರಷ್ಯಾ. ಉತ್ತರದ ರಾಷ್ಟ್ರ ಯಾವುದು? ಯುಕ್ರೇನ್. ಅದರ ಪಶ್ಚಿಮದ ರಾಷ್ಟ್ರ ಯಾವುದು? ಬಲ್ಗೇರಿಯಾ. ಗೊತ್ತಾಗ್ತದ? ಈ ರೀತಿ ಓದ್ಕೊಡ್ರಿ. ಸಮುದ್ರಗಳ ಬಗ್ಗೆ ಈ ರೀತಿ ಓದ್ಕೊಡ್ರಿ. ಈ ರೀತಿ ಕ್ವಶನ್ಸ್ ಬರ್ತಾವ. ಕೇಳ್ಯಾಣ, ಪ್ರಶ್ನೆ ಕೇಳ್ಯಾಣ. UPSC ಒಳಗೆ ಇದ ಸೇಮ್ ಕ್ವಶನ್ಸ್ ಕೇಳ್ತಾನೆ. ಯಾವುದೇ ಒಂದು ಸಮುದ್ರ ಕೊಡ್ತಾನ. ಬಹಳ ಸಮುದ್ರಗಳು ಹುಡುಕೊಂತ ಹೋದ್ರೆ ಸಣ್ಣ ಇರ್ತಾವ ಒಳಗೆ, ಮ್ಯಾಪ್ನಾಗ ಇರಂಗಿಲ್ಲ, ಕೆಲವೊಂದು ಕಾಣಂಗಿಲ್ಲ. ಅಂತ ಸಣ್ಣ ಸಮುದ್ರಗಳು ಅದಾವ. ಆ ಸಮುದ್ರದ ಅಕ್ಕಪಕ್ಕದ ದೇಶಗಳು ಕೇಳ್ತಾನೆ. ಬ್ಲ್ಯಾಕ್ ಸಿ ಅದ ಹಿಂದೂ ಸಲ ಪ್ರಶ್ನೆ ಕೇಳಿದ, ಬಹಳ ವರ್ಷದ PS ಅದ. ಏಜಿಯನ್ ಸಮುದ್ರ ಇಲ್ಲೇ ಐತೆ ನೋಡ, ಒಳಗಲ್ಲೇ ಪಕ್ಕದಾಗ ಬರುತ್ತೆ. ಏಜಿಯನ್ ಸಮುದ್ರ ಅದ. ಮಸ್ಮರಾ ಸಮುದ್ರ. ನೋಡ್ಕೊಂತ ಹೋದ್ರೆ ಬಹಳ ಅದಾವ. ಆದ್ರೆ ಕರೆಕ್ಟ್ ಆಗಿ ನೀವು ಇದನ್ನು ಸ್ಟಡಿ ಮಾಡಬೇಕು. ಓಕೆ, ನಾನು ಮ್ಯಾಪಾಗಿ ತೋರಿಸ್ತಾ ಇದ್ದೇನೆ, ಆದ್ರೆ ನೀವು ಇದನ್ನು ಕರೆಕ್ಟ್ ಆಗಿ ಓದಬೇಕು. ನೋಡಿ, ಅರ್ಥ ಆಗಲ್ಲ? ನೆಕ್ಸ್ಟ್ ಮೆಡಿಟರೇನಿಯನ್
ಮೆಡಿಟರೇನಿಯನ್ ಮೆಡಿಟರೇನಿಯನ್ ಮೆಡಿಟರೇನಿಯನ್ ಸಿ, ಮೆಡಿಟರೇನಿಯನ್ ಸಿ. ಅದ ಮೆಡಿಟರೇನಿಯನ್ ಇದಕ್ಕೆ ಮಾತ್ರ ಬಹಳ ದೇಶಗಳು ಅದಾವ. ಯಾಕ 3 ಖಂಡಗಳು ಅದಕ್ಕೆ ಸುತ್ತುವರೆದಾವ. ದಕ್ಷಿಣದಾಗ ಆಫ್ರಿಕಾ ಖಂಡ, ಅದ ಪೂರ್ವದಾಗ ಈಶಾನ್ಯದಾಗ ಏಷ್ಯಾ ಖಂಡ, ಉತ್ತರದಾಗ ಯುರೋಪ್ ಖಂಡ. ಹೈಯೆಸ್ಟ್ ದೇಶಗಳು ಇರುವುದ ಇದಕ್ಕೆ ಮೆಡಿಟರೇನಿಯನ್. ಹೌದಾ, ಇದ ಮೆಡಿಟರೇನಿಯನ್ ಸಮುದ್ರ, ಮೆಡಿಟರೇನಿಯನ್ ಸಿ ನಾವು ಇದಕ್ಕೆ ಕರೆದಿದ್ದೇವೆ ಮೆಡಿಟರೇನಿಯನ್. ಸ್ವಲ್ಪ ನೀವು ನೋಡ್ಕೊಡ್ರಿ. ಅದ ಆಫ್ರಿಕಾದ ಈಜಿಪ್ಟ್, ಲಿಬಿಯಾ, ಅಲ್ಜೀರಿಯಾ, ಮೊರಾಕೊ, ಸ್ಪೇನ್. ಅದ ಸ್ಪೇನ್ ಯುರೋಪ್ ಅದದು. ಈಜಿಪ್ಟ್, ಲಿಬಿಯಾ, ಅಲ್ಜೀರಿಯಾ, ಮೊರಾಕೊ ಆಫ್ರಿಕಾ ಖಂಡದ ಈ ದೇಶಗಳು ಸುತ್ತುವರೆದಿದ್ದಾವೆ. ನಮ್ಮ ಏಷ್ಯಾ ಖಂಡಕ್ಕೆ ಬಂದ್ರೆ ಅದ ಈ ಕಡೆ ಯಾವುದು ಇಸ್ರೇಲ್ ಬರ್ತದ. ಇಸ್ರೇಲ್, ಜೋರ್ಡಾನ್, ಅದ ಸಿರಿಯಾ, ಟರ್ಕಿ, ಗ್ರೀಸ್, ಅದು ಇವೆಲ್ಲ ದೇಶಗಳು ಅದಕ್ಕೆ ಸುತ್ತುವರೆದಿರ್ತಾವೆ. ಇವನ್ ಫ್ರಾನ್ಸ್, ಸ್ಪೇನ್ ಇವೆಲ್ಲ ದೇಶಗಳು ಸುತ್ತುವರೆದಿರ್ತಾವೆ. ಇದನ್ನು ಕರೆಕ್ಟ್ ಆಗಿ ಓದ್ರಿ. ಈ ಪದ್ಧತಿ ಒಳಗೆ ನೋಡ್ರಿ, ಈ ಪದ್ಧತಿ ಒಳಗೆ ಕ್ವಶನ್ಸ್ ಕೇಳ್ತಾನ. ಮೆಡಿಟರೇನಿಯನ್ ಸಮುದ್ರದೊಳಗೆ ಅದರ ಓಕೆ ನಮ್ಮ ಏಷ್ಯಾ ಖಂಡದ ಯಾವ ದೇಶಗಳು ಅದಕ್ಕೆ ಸಂಪರ್ಕ ಹೊಂದಿರ್ತಾವೆ, ಯುರೋಪ್ ಖಂಡದ ಯಾವ ದೇಶಗಳು ಅದಕ್ಕೆ ಸಂಪರ್ಕ ಹೊಂದಿರ್ತಾವೆ, ಆಫ್ರಿಕಾ ಖಂಡದ ಯಾವ ದೇಶಗಳು ಅದಕ್ಕೆ ಸಂಪರ್ಕ ಹೊಂದಿರ್ತಾವೆ, ಇವು ನಿಮಗೆ ಗೊತ್ತಿರಲಿ ಕೇಳುವಂತ ಕ್ವಶನ್ಸ್. ಇನ್ನ ನೆಕ್ಸ್ಟ್ ಕ್ಯಾಸ್ಪಿಯನ್ ಸಿ, ಕ್ಯಾಸ್ಪಿಯನ್ ಸಿ, ಕ್ಯಾಸ್ಪಿಯನ್ ಸಮುದ್ರ, ಕ್ಯಾಸ್ಪಿಯನ್ ಸರೋವರ ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ, ಪ್ರಪಂಚದ ಅತ್ಯಂತ ದೊಡ್ಡ ಸಮುದ್ರ, ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸಿ. ಅದ ಕ್ಯಾಸ್ಪಿಯನ್ ಇದೆ ನೋಡಿ, ಕ್ಯಾಸ್ಪಿಯನ್ ಸಮುದ್ರ. ಹಾಗಾದ್ರೆ ಕ್ಯಾಸ್ಪಿಯನ್ ಸಮುದ್ರ ಅದರ ಅಕ್ಕಪಕ್ಕದ ದೇಶಗಳು, ಪೂರ್ವದಾಗ ತುರ್ಕ್ಮೆನಿಸ್ತಾನ್, ನಂತರ ಉಜ್ಬೇಕಿಸ್ತಾನ್, ನಂತರ ಕಜಕಿಸ್ತಾನ್, ನಂತರ ರಷ್ಯಾ, ನಂತರ ಅಜರ್ಬೈಜಾನ್, ದಕ್ಷಿಣದಾಗ ಇರಾನ್. ಅದ ಇವನ್ನ ನೀವು ನೋಡ್ಕೊಡ್ರಿ. ಈ ಪದ್ಧತಿ ಒಳಗೆ ಕ್ವಶನ್ಸ್ ಬರ್ತಾವ. ಓಕೆ, ಇಲ್ಲಿ 3 ಸಮುದ್ರಗಳು ಬಹಳ ಅದಾವ. ಹಂಗಾಗಿ ಯಾವುದೇ ಇರಲಿ ನೀವು ಲಿಸ್ಟ್ ಆಫ್ ದ ಸಿ ಅಂತ ಹೊಡೆದ್ರಿಪ್ಪ ಅಂತಂದ್ರೆ ಎಲ್ಲ ಸಮುದ್ರಗಳು ಬರ್ತಾವ. ಬೇರಿಂಗ್ ಸಿ ಮ್ಯಾಪ್, ಬೇರಿಂಗ್ ಸಮುದ್ರ ಎಲ್ಲಿ ಕಂಡು ಬರ್ತದೆ? ಬೇರಿಂಗ್ ಸಿ ಮ್ಯಾಪ್ ಇಲ್ಲೇ ಇದು ಕೆರಿಬಿಯನ್ ಸಮುದ್ರ ಪ್ರಪಂಚದ 2ನೇ ದೊಡ್ಡ ಸಮುದ್ರ ಅಟ್ಲಾಂಟಿಕ್ ಸಾಗರದಾಗ ಬರ್ತದೆ. ಅದ ಕ್ಯೂಬಾ ದೇಶ ಬರ್ತದೆ, ಮೆಕ್ಸಿಕೋ ಬರ್ತದೆ, ಹೊಂಡ್ರಸ್ ಬರ್ತದೆ, ನಿಕಾರಾಗುವಾ ಬರ್ತದೆ, ಕೊಲಂಬಿಯಾ ಬರ್ತದೆ. ಅದ ಇವೆಲ್ಲವಲ್ಲ ಕೆರಿಬಿಯನ್ ಸಮುದ್ರದ ಅಕ್ಕಪಕ್ಕದ ದೇಶಗಳು, ಆಮೇಲೆ ಸಣ್ಣ ದ್ವೀಪ ರಾಷ್ಟ್ರಗಳು ಅದು ಸುಮಾರು ಅದಾವ. ಇದನ್ನು ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ ಮ್ಯಾಪ್ನಾಗ. ಅದು ನಿಮ್ಮ ಜವಾಬ್ದಾರಿ, ನೀವು ನೋಡ್ಕೊಳ್ಳೋ ಜವಾಬ್ದಾರಿ ನೋಡ್ರಿ. ಇನ್ನ ಬೇರಿಂಗ್ ಸಮುದ್ರ ಎಲ್ಲಿ ಬರ್ತದಪ್ಪ ಅಂತಾರೆ? ಅಮೇರಿಕಾ, ಉತ್ತರ ಅಮೇರಿಕಾ ಖಂಡ ಮತ್ತು ಏಷ್ಯಾ ಖಂಡದ ಮಧ್ಯದಾಗ ಬರ್ತದೆ.
ಅದು ಬೇರಿಂಗ್ ಸಮುದ್ರ ಇಲ್ಲಿ ಇತ್ತು. ಅದು ಇದು ಬೇರಿಂಗ್ ಸಮುದ್ರ, ಅದು ಬೇರಿಂಗ್ ಸಮುದ್ರ. ಅದ ಏಷ್ಯಾ ಖಂಡ, ಅಮೇರಿಕಾ, ಅದು ಇಲ್ಲೇನು ಬರ್ತದೆ, ಇಲ್ಲೇನು ಬರ್ತದೆ. ಇದು ಬೇರಿಂಗ್ ಸಮುದ್ರ, ಏಷ್ಯಾ ಖಂಡ. ಅದ ಈ ಕಡೆ ಮತ್ತೆ ಅರಾಫುರ ಸಮುದ್ರ ಬರ್ತದೆ, ಅರಾಫುರ ಸಮುದ್ರ ಬರ್ತದೆ. ಕೋರಲ್ ಸಮುದ್ರ ಬರ್ತದೆ, ಕೋರಲ್ ಸಮುದ್ರ ಬರ್ತದೆ. ಜಾವಾ ಸಮುದ್ರ ಬರ್ತದೆ, ಜಾವಾ ಸಮುದ್ರ ಬರ್ತದೆ. ಸಮುದ್ರಗಳು ಬಹಳ ಅದಾವ. ನೀವು ಇದನ್ನು ಓದ್ಬೇಕು. ನಿದ್ದೆ ಬರಾಕತ್ತಿಲ್ಲೇ ಅದ ಇವೆಲ್ಲದಾವಲ್ಲ ಸಮುದ್ರಗಳು. ಇದು ಹಿಂಗ ಓದ್ಬೇಕು. ಜಸ್ಟ್ ನೋಡುದು ಬೇಡ. ಯಾವ್ಯಾವ ಸಮುದ್ರಗಳು ಎಲ್ಲೆಲ್ಲಿ ಅದಾವ, ಆ ಸಮುದ್ರದ ಅಕ್ಕಪಕ್ಕದ ದೇಶಗಳು, ಆ ಸಮುದ್ರಕ್ಕೆ ಯಾವ ಯಾವ ಖಂಡಗಳು ದೇಶಗಳು ಸಂಪರ್ಕ ಹೊಂದಿರ್ತಾವ, ಆ ಖಂಡದ ದೇಶಗಳು. ಈ ಪದ್ಧತಿ ಒಳಗೆ ನಿಮಗೆ ಸಮುದ್ರಗಳಲ್ಲಿ ಕ್ವಶನ್ ಕೇಳಿರ್ತಾನೆ. ಓಕೆ ನೋಡ್ರಿ, ಸಮುದ್ರಗಳು ಅಂತಂದ್ರೆ ಸಾಗರದ ಯಾವುದೇ ಒಂದು ಭಾಗವು ಭೂಮಿಯನ್ನು ಆವರಿಸಿಕೊಂಡಿದ್ದರೆ ಅದಕ್ಕೆ ನಾವು ಸಮುದ್ರ ಅಂತ ಕರೆದೇವಿ. ಸಮುದ್ರಗಳಿಗೆ ಭೂಮಿಯ ದಂಡೆಗಳು ಇರಲೇಬೇಕು. ಸಮುದ್ರಗಳಿಗೆ ಭೂಮಿ ದಂಡೆಗಳು ಇದ್ದೇ ಇರ್ತಾವ, ಹೌದಾ? ಇವಕ್ಕೆಲ್ಲ ಭೂದಂಡೆಗಳು ಅದಾವ, ಇವಕ್ಕೆಲ್ಲ ನಾವು ಸಮುದ್ರಗಳು ಅಂತ ಕರೆದೇವಿ. ಆದ್ರೆ ಪ್ರಪಂಚದಾಗ ಒಂದ ಸಮುದ್ರ ಇಂಥದೈತಿ, ಭೂದಂಡೆಗಳು ಇಲ್ಲ, ಸುತ್ತಲೂ ಜಲಗಡಿ ಹೊಂದಿದಂಥ ಏಕೈಕ ಸಮುದ್ರ, ಪ್ರಪಂಚದ ಏಕೈಕ ಸಮುದ್ರ, ಸುತ್ತಲೂ ಜಲಗಡಿ ಹೊಂದಿದಂಥ ಸಮುದ್ರ. ಅದು ಯಾವುದಪ್ಪ ಅಂತಂದ್ರೆ ಸಾರ್ಗೋಸ್ಸಾ ಸಮುದ್ರ. ಸಾರ್ಗೋಸ್ಸಾ ಸಮುದ್ರ ಜಗತ್ತಿನ ಏಕೈಕ ಸಮುದ್ರ. ಸಾರ್ಗೋಸ್ಸಾ ಸಮುದ್ರ, ಸಾರ್ಗೋಸ್ಸಾ. ಪ್ರಪಂಚದ ಏಕೈಕ ಸಮುದ್ರ. ಎಲ್ಲ ಮ್ಯಾಪ್ನಾಗ ಇಲ್ಲಿದು, ಮ್ಯಾಪ್ನಾಗ ಎಲ್ಲ ತೋರ್ಸಂಗಿಲ್ಲ, ಎಲ್ಲ ಮ್ಯಾಪ್ನಾಗ ತೋರ್ಸಂಗಿಲ್ಲ. ಆದರೆ ಕೆಲವೊಂದು ಕಡೆ ಸ್ಪೆಸಿಫಿಕ್ ಆಗಿ ಇದನ್ನು ಕೊಟ್ಟಿರ್ತಾರೆ, ಸ್ಪೆಸಿಫಿಕ್ ಆಗಿ ಇದನ್ನ ಸಮುದ್ರದಾಗ ಕೊಟ್ಟಿರ್ತಾರೆ. ಸಾರ್ಗೋಸ್ಸಾ ಸಮುದ್ರ, ಸಾರ್ಗೋಸ್ಸಾ ಸಮುದ್ರ. ಅದು ನಿಮಗೆ ಅದನ್ನು ಕರೆಕ್ಟಾಗಿ ತೋರಿಸ್ತೇನೆ, ಯಾವ ಸಾಗರದಾಗ ಕಂಡು ಬರ್ತದೆ, ಎಕ್ಸಾಕ್ಟ್ಲಿ ಎಲ್ಲಿ ಕಂಡು ಬರ್ತದೆ, ಅದು ನಾನು ನಿಮ್ಗೆ ತೋರಿಸ್ತೇನೆ ಕರೆಕ್ಟಾಗಿ. ಸಾರ್ಗೋಸ್ಸಾ ಸಮುದ್ರ ಇದನ್ನ ತಗೊಳ್ಳೋಣ. ಈ ಸಾರ್ಗೋಸ್ಸಾ ಸಮುದ್ರ ಪ್ರಪಂಚದ ಏಕೈಕ ಸಮುದ್ರ. ಭೂಮಿ ದಂಡೆಗಳು ಇಲ್ಲ, ಸುತ್ತಲೂ ನೀರಿದೆ, ಸುತ್ತಲೂ ಜಲಗಡಿ ಹೊಂದಿದಂತಹ ಸಮುದ್ರ ಸಾರ್ಗೋಸ್ಸಾ. ಎಲ್ಲಿಪ್ಪ? ಉತ್ತರ ಅಟ್ಲಾಂಟಿಕ್ ಸಾಗರದಾಗೈತಿ. ಹೌದಾ? ಉತ್ತರ ಅಟ್ಲಾಂಟಿಕ್ ಸಾಗರದಾಗ ಕಂಡು ಬರ್ತದೆ. The world only ocean is the Sargossa. It is connected with water bodies from our side. ಅದು ಎಲ್ಲ ದಿಕ್ಕುಗಳಲ್ಲಿ ಬದಲಿ ಸಮುದ್ರ ನೀರು ಕಂಡು ಬರ್ತದೆ. ಜಗತ್ತಿನ ಏಕೈಕ ಸಮುದ್ರ ಇದು ಅಟ್ಲಾಂಟಿಕ್ ಸಾಗರ. ಅದ ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಇಲ್ಲಿ ಗ್ರೀನ್ಲ್ಯಾಂಡ್ ಬರ್ತದೆ. ಅದ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಯುರೋಪ್, ಅವುಗಳ ಮಧ್ಯದಾಗಿ ಸಾರ್ಗೋಸ್ಸಾ ಸಮುದ್ರ ಭಾಳ ಫೇಮಸ್ ಐತಿ, ಭಾಳ ಫೇಮಸ್ ಸಾರ್ಗೋಸ್ಸಾ ಸಮುದ್ರ. ಏನು ಸಮುದ್ರದ ವಿಶೇಷತೆ? ಅಲ್ಲೇ ನೀರ ತಟಸ್ಥವಾಗಿ ನಿಂತಿರ್ತದೆ. ಆ ಸಮುದ್ರದ ನೀರ ತಟಸ್ಥವಾಗಿ ನಿಂತಿರ್ತದೆ, ಶಾಂತವಾಗಿ ನಿಂತಿರ್ತದೆ. ಯಾಕಂತಂದ್ರೆ ಅದರ ಸುತ್ತಲೂ ಪ್ರವಾಹಗಳು ಚಲಿಸ್ತಾವೆ. ಹೌದಾ? ಉತ್ತರ ವಿಷುವವೃತ್ತದ ಪ್ರವಾಹ, ಇಲ್ಲೇ ಕರೆಂಟ್ಸ್ ಬರ್ತಾವ, ಕರೆಂಟ್ಸ್ ಇಲ್ಲೇ ಉತ್ತರ ವಿಷುವವೃತ್ತದ ಪ್ರವಾಹ ಬರ್ತದೆ. ಉತ್ತರ ವಿಷುವವೃತ್ತದ ಪ್ರವಾಹ ಇಲ್ಲಿ ಉತ್ತರ ವಿಷುವವೃತ್ತದ ಪ್ರವಾಹ ಬರ್ತದೆ. ಉತ್ತರ ವಿಷುವವೃತ್ತದ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹ, ಕ್ಯಾನರಿ ಪ್ರವಾಹ. ಅದರ ಸುತ್ತಲೂ 4 ಪ್ರವಾಹಗಳು ಸುತ್ತಕತ್ತಾವ. ನೀರ
ತಟಸ್ಥವಾಗಿ ನಿಂತೈತಿ. ಮುಂದೆ ಪ್ರವಾಹಗಳು ಬರ್ತಾವ, ಅಲ್ಲಿ ಹೇಳ್ತೀನಿ ನಾನು ನಿಮಗೆ. ನೀರು ಶಾಂತವಾಗಿ ನಿಂತಿರ್ತದೆ. ಆ ಸಮುದ್ರದೊಳಗೆ ಏನೈತಿಪ್ಪ ಒಳಗಂತಂದ್ರೆ ಅದಕ್ಕೆ ನಾವು ಏನಂತೀವಿ ಇಂಗ್ಲಿಷ್ನಾಗ ಸಿ ವೀಡ್ಸ್. ಅದಕ್ಕೆ ನಾವು ಇಂಗ್ಲಿಷ್ ಒಳಗೆ ಸಿ ವೀಡ್ಸ್, ಸಮುದ್ರ ಕಳೆ. ಅದಕ್ಕೆ ನಾವು ಇಂಗ್ಲಿಷ್ ಒಳಗೆ ಸಿ ವೀಡ್ಸ್ ಅಂತ ಕರೆದೇವಿ. ಸಮುದ್ರದ ಕಳೆ, ಸಮುದ್ರದ ಕಳೆ, ಸಿ ವೀಡ್ಸ್. ಅದ ಸಿ ವೀಡ್ಸ್, ಸಮುದ್ರದ ಕಳೆ ಅಂತ ಅಂದ್ರೆ ಕಸ ಅಂತಿರಲಿ. ನೀರಾಗ ಬಳ್ಳಿ ಬೆಳೆದಿರ್ತಾವಲ್ಲ, ಅಲ್ಲಲ್ಲಿ ನೀರಾಗ ನಾವು ಕೆರೆಯಾಗದು ಬಳ್ಳಿ ನೋಡ್ತೇವಲ್ಲ, ಅಂತ ಬಳ್ಳಿಗಳು ಬೇರೆ ಬೇರೆ ಈ ಸಸ್ಯಗಳು ನೀರಾಗಿ ಬೆಳೆದಾವಲ್ಲೇ. ಅಲ್ಲಿ ಬೇರೆ ಬೇರೆ ಸಸ್ಯಗಳು ನೀರಾಗಿ ಬೆಳೆದಿರ್ತಾವಲ್ಲೇ. ಹಂಗಾಗಿ ನೀರು ನಿಂತಿರ್ತದೆ. ಅಲ್ಲಿ ಯಾವುದೇ ವಾಹನಗಳು ಪ್ರಯಾಣ ಮಾಡಂಗಿಲ್ಲ. ಅದ್ರಾಗ ಈ ಹಡಗುಗಳು, ವಿಶೇಷವಾಗಿ ಹಡಗುಗಳು ಇದರ ಮೂಲಕ ಹೋಗಂಗಿಲ್ಲ. ಯಾಕಂತಂದ್ರೆ ಆ ಸಿ ವೀಡ್ಸ್, ಆ ಸಮುದ್ರದ ಸಸ್ಯಗಳು ಆ ಜಲ ಸಾರಿಗೆಗೆ ಬಹಳ ತೊಂದರೆ ಮಾಡ್ತಾವ. ಹಂಗಾಗಿ ಅಲ್ಲಿ ಯಾವುದೇ ವಾಹನಗಳು ಅದ್ರಾಗ ಹೋಗಂಗಿಲ್ಲ. ಬಟ್ ಸಾರ್ಗಸ್ ಸಮುದ್ರ ಜಗತ್ತಿನ ಏಕೈಕ ಸಮುದ್ರ, ಇದು ನಿಮಗ ಗೊತ್ತಿರಲಿ. ಎಲ್ಲಿಪ್ಪ? ಅಟ್ಲಾಂಟಿಕ್ ಸಾಗರದಾಗ ಐತಿ. ಇದು ಸ್ವಲ್ಪ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಡ್ರಿ. ಹೌದಾ? ಇಲ್ಲಿ ಉತ್ತರ ಅಟ್ಲಾಂಟಿಕ್ ಪ್ರವಾಹ ಆಗಲೇ ಹೇಳಿದೆ, ಆಂಟಿಲಿಸ್ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹ, ಕ್ಯಾನರಿ ಪ್ರವಾಹ. ಅದರ ಸುತ್ತಲೂ ಪ್ರವಾಹಗಳು ಸುತ್ತಾಕತ್ತಾವ. ನೀರೇ ಶಾಂತವಾಗಿ ನಿಂತಿರ್ತದೆ. ಹಂಗಾಗಿ ಅದಕ್ಕೆ ಸಮುದ್ರ ಅಂತ ಹೆಸರು ಕೊಟ್ಟಾರ. ಆ ಕಾರಣಕ್ಕಾಗಿ ಅದಕ್ಕೆ ಸಮುದ್ರ ಅಂತ ಹೆಸರು ಕೊಟ್ಟಾರ. ಎಸ್, ಇನ್ನೊಂದು SSC ಎಕ್ಸಾಮ್ದಾಗ ಕೇಳೋಣ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬರ್ಮುಡಾ ತ್ರಿಕೋನ, ಬರ್ಮುಡಾ ಟ್ರ್ಯಾಂಗಲ್. ಬರ್ಮುಡಾ ಟ್ರ್ಯಾಂಗಲ್ ಎಲ್ಲಿ ಕಂಡು ಬರ್ತದೆ? ಬರ್ಮುಡಾ ತ್ರಿಕೋನ ಎಲ್ಲಿ ಕಂಡು ಬರ್ತದೆ? ಬರ್ಮುಡಾ ಟ್ರ್ಯಾಂಗಲ್, ಬರ್ಮುಡಾ ಟ್ರ್ಯಾಂಗಲ್ ತ್ರಿಕೋನ ಬಹಳ ಫೇಮಸ್ ಐತಿ ಇದು. ಬರ್ಮುಡಾ ತ್ರಿಕೋನ, ಬರ್ಮುಡಾ ಟ್ರ್ಯಾಂಗಲ್ ಎಲ್ಲಿ ಕಂಡು ಬರ್ತದೆ? ಬರ್ಮುಡಾ ತ್ರಿಕೋನ, ಬರ್ಮುಡಾ ಟ್ರ್ಯಾಂಗಲ್. ಕ್ವಶನ್ ಏನ್ ಕೇಳಪ್ಪ ಅಂದ್ರೆ, ಆ ಬರ್ಮುಡಾ ಟ್ರ್ಯಾಂಗಲ್ ಅಟ್ಲಾಂಟಿಕ್ ಸಾಗರದ ಯಾವ ದಿಕ್ಕಿನಾಗ ಐತಿ ಅಂತ ಕೇಳೋಣ. ಇದು ಅಟ್ಲಾಂಟಿಕ್ ಸಾಗರದ ವಾಯುವ್ಯ ದಿಕ್ಕಿನಾಗ ಐತಿ, ವಾಯುವ್ಯ ದಿಕ್ಕಿನಾಗ. ಅಲ್ಲಿ ಮೆಕ್ಸಿಕೋ ಕೊಲ್ಲಿ ಪಕ್ಕದಾಗ ಬರ್ತದೆ ಬರ್ಮುಡಾ ಟ್ರ್ಯಾಂಗಲ್. ಹೆಚ್ಚು ಭಯಾನಕಾರಿ ಇರುವಂತಹ ಪ್ರದೇಶ, ಹೆಚ್ಚು ಭಯಾನಕಾರಿ ಆದಂತಹ ಪ್ರದೇಶ ಬರ್ಮುಡಾ ಟ್ರ್ಯಾಂಗಲ್ ಆಗಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಅಲ್ಲಿ ವಿಶೇಷವಾಗಿ ವಾಹನಗಳು, ಇದರಾಗೂ ವಾಹನಗಳು ಹೋಗಂಗಿಲ್ಲ. ಭೂಮಿಯ ಮೇಲಿನ ಅತ್ಯಂತ ನಿಗೂಢವಾದಂಥ ಪ್ರದೇಶ, ಭೂಮಿಯ ಮೇಲಿನ ಅತ್ಯಂತ ನಿಗೂಢವಾದಂಥ ಪ್ರದೇಶ ಬರ್ಮುಡಾ ಟ್ರ್ಯಾಂಗಲ್. ಸುಮಾರು ಹಡಗುಗಳು ಆ ಪ್ರದೇಶದಾಗ ಒಳಗೆ ಮುಳುಗ್ಯಾವ. ಅಲ್ಲಿ ಹೋದಂಥ ವಸ್ತುಗಳು ಹೊರಗೆ ಬರಂಗಿಲ್ಲ. ಧಾತುವಿನಿಂದ ಕೂಡಿದಂಥ ವಸ್ತುಗಳು, ಕಬ್ಬಿಣದಿಂದ ಕೂಡಿದಂಥ ವಸ್ತುಗಳು ಆ ಪ್ರದೇಶದಾಗ ಹೋದು ಅಂತಂದ್ರೆ ಅದು ಒಳಗೆ ಚಕ್ಕೊಳ್ತದೆ ಅಂತ ಒಂದು ನಿಗೂಢವಾದಂಥ ಪ್ರದೇಶ ಬರ್ಮುಡಾ ಟ್ರ್ಯಾಂಗಲ್. ಎಲ್ಲಿ ಬರ್ಮುಡಾ ಟ್ರ್ಯಾಂಗಲ್ ಇದೆ ಅದರ ಮೇಲೆ ವಿಮಾನಗಳು ಹಾರಾಡಂಗಿಲ್ಲ. ಒಂದು ವೇಳೆ ವಿಮಾನಗಳು ಹಾರಾಡಿದ್ವು ಅಂತಂದ್ರೆ ವಿಮಾನ ಪತ್ತೆ ಆಗ್ತಾವ, ವಿಮಾನ ಒಟ್ಟ ಕಾಣಂಗಿಲ್ಲ. ವಿಮಾನ ಎಲ್ಲಿ ಹೋಗ್ತಾವ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟ ಭಯಾನಕಾರಿ ಪ್ರದೇಶ ಮೇಲೆ. ಒಂದೇ ದಿವಸದಾಗ ಅಮೆರಿಕಾದ 5 ವಿಮಾನಗಳು ಅಲ್ಲಿ ಹೋಗ್ಬಿಟ್ಟಿರ್ತಾವ. ಎಲ್ಲಿ ಹೋಗೋ ಗೊತ್ತಿಲ್ಲ. ಆ ಪ್ರದೇಶದೊಳಗೆ ವಿಮಾನ ಹೋದು ಅಂತಾರೆ ಎಲ್ಲ ಕರಗಿ ಬಿಡ್ತಾವಂತ. ಯಾಕಂತಂದ್ರೆ ಅಲ್ಲಿ ನಮ್ಮ ಕಡೆ ಮಂಜು ಬಿದ್ದಿದ್ದು, ಚಳಿಗಾಲದಾಗ ಮಂಜು ಬೀಳ್ತದಲ್ಲ, ಆ ಚಳಿಗಾಲದಾಗ ಏನು ಮಂಜು ಬೀಳ್ತದ ಅಂತ ಮಂಜ ಅದರ ಮೇಲೆ ಐತಂತ. ಆ ಎಂಥ ಮಂಜುಪ್ಪ? ವಿದ್ಯುತ್ ಭರಿತ ಮಂಜು, ಎಲೆಕ್ಟ್ರಾನಿಕ್ ಫಾಗ್. ಆ ಮಂಜಿನೊಳಗ ವಿದ್ಯುತ್ ಇದೆ ಅಂತ. ಎಲೆಕ್ಟ್ರಾನಿಕ್ ಫಾಗ್, ಕಬ್ಬಿಣದಿಂದ ಕೂಡಿದಂತ ವಸ್ತುಗಳು ವಿಮಾನಗಳಲ್ಲಿ ಹೋದು ಅಂತಂದ್ರೆ ಆ ಮಂಜ ಬಂದ ಆ ವಾಹನಗಳಿಗೆ ಸುತ್ತ ಹಾಕಿ ಕರಗಿಸಿಬಿಡ್ತದೆ. ಅಂತ ಭಯಾನಕಾರಿ ಪ್ರದೇಶ. ಅಲ್ಲಿ ವಾಹನಗಳು, ಹಡಗುಗಳು ಅದರ ಮೂಲಕ ಹೋಗಂಗಿಲ್ಲ, ಸುತ್ತ ಹಾಕಿ ಹೋಗ್ತಾವ. ವಿಮಾನಗಳು ಅದರ ಮೂಲಕ ಹೋಗಂಗಿಲ್ಲ, ಸುತ್ತ ಹಾಕಿ ಹೋಗ್ತಾವ. ಅಟ್ಲಾಂಟಿಕ್ ಸಾಗರದ ವಾಯುವ್ಯ ಭಾಗದೊಳಗೆ ಬರ್ಮುಡಾ ಟ್ರಯಾಂಗಲ್ ಕಂಡು ಬರ್ತದೆ, ನೆನ್ಪಿಟ್ಕೊಡ್ರಿ. ಓಕೆ, ರೈಟ್. ಇದು ಸಾಗರಗಳು, ಸಮುದ್ರಗಳು. ಇನ್ನ ಕೊಲ್ಲಿಗಳ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಕೊಲ್ಲಿಗಳು ಬೇಸ್
ಕೊಲ್ಲಿಗಳು. ಹಂಗಾದ್ರೆ ಕೊಲ್ಲಿಗಳು ಅಂದ್ರೆ ಏನು, ಎದಕ್ಕ ಕೊಲ್ಲಿಗಳು ಅಂತ ಕರೆದಾರೆ? ಕೊಲ್ಲಿಗಳು ಅಂತಂದ್ರೆ ಇದು ಸಮುದ್ರದ ಒಂದು ಭಾಗ. ಕೊಲ್ಲಿ ಅನ್ನೋದು ಸಮುದ್ರದ ಒಂದು ಭಾಗ ಆಗಿರ್ತದೆ. ಸಾಗರದ ಯಾವುದೇ ಒಂದು ಭಾಗವು ಭೂಮಿಯ ಭೂಮಿಯಲ್ಲಿ ಒಳಚಾಚಿಕೊಂಡಿದ್ದರೆ ಅದಕ್ಕೆ ಸಮುದ್ರ. ಸಾಗರದ ಯಾವುದೇ ಒಂದು ಭಾಗವು ಭೂಮಿಯ ಒಳಚಾಚಿಕೊಂಡಿದ್ದರೆ ಅದಕ್ಕೆ ಸಮುದ್ರ ಅಂತ ಕರೆದಾರ. ಹೌದಾ? ಇದು ಸಮುದ್ರ ಬೇ ಹೆಂಗಿದೆ, ಸಮುದ್ರ ಹೆಂಗಿದೆ? ಇದು ಸಾಗರದ ಒಂದು ಭಾಗ, ಆದ್ರೆ ಭೂಮಿ ಒಳಗೆ ಬಂದೈತಿ. ಹಂಗಾಗಿ ಇದಕ್ಕೆ ಸಮುದ್ರ ಅಂತ ಕರೆದಾರ. ಕೊಲ್ಲಿಗಳು ಬಹಳ ಅದಾವ ಪ್ರಪಂಚದಾಗ. ಕೊಲ್ಲಿಗಳು ಬಹಳ ಅದಾವ. ಅದ ಬಂಗಾಳ ಕೊಲ್ಲಿ, ಬಿಸ್ಕೇಟ್ ಕೊಲ್ಲಿ, ಅಖಾತ್ ಕೊಲ್ಲಿ, ಕ್ಯಾಂಬೇಕ್ ಕೊಲ್ಲಿ, ಹಡ್ಸನ್ ಕೊಲ್ಲಿ, ಟೋಕಿಯೋ ಕೊಲ್ಲಿ. ಪ್ರಪಂಚದಾಗ ಕೊಲ್ಲಿಗಳು ಬಹಳ ಅದಾವ. ಆದ್ರೆ ಪ್ರಪಂಚದ ಅತ್ಯಂತ ದೊಡ್ಡ ಕೊಲ್ಲಿ ಯಾವುದಪ್ಪ ಅಂತಂದ್ರೆ ಹಡ್ಸನ್ ಕೊಲ್ಲಿ. ಎಲ್ಲಿ ಬರ್ತದೆ? ಕೆನಡಾ ದೇಶದ ಪಕ್ಕದಾಗ ಬರ್ತದೆ. ಅಟ್ಲಾಂಟಿಕ್ ಸಾಗರ ಪ್ರಪಂಚದ ಅತ್ಯಂತ ದೊಡ್ಡ ಕೊಲ್ಲಿ ಹಡ್ಸನ್ ಕೊಲ್ಲಿ ಆಗಿರ್ತದೆ. ನಿಮಗೆ ಗೊತ್ತಿರಲಿ. ಇನ್ನ ಇದರ ನಂತರ ಖಾರಿಗಳು ಗರ್ಲ್ಸ್. ಖಾರಿ ಮತ್ತು ಕೊಲ್ಲಿಗೆ ಸ್ವಲ್ಪ ವ್ಯತ್ಯಾಸ ಐತೆ ನೋಡಿ. ವ್ಯತ್ಯಾಸ ಇದೆ. ಹಾಗಾದ್ರೆ ಇಲ್ಲೇ ಖಾರಿಗಳು ಅಂದ್ರೆ ಏನು? ಸ್ವಲ್ಪ ಇಲ್ಲೇ ಮ್ಯಾಪ್ ನೋಡ್ರಿ, ಗಲ್ಫ್ ಮ್ಯಾಪ್ಸ್. ಇದು ಸಮುದ್ರದ ನೀರೇ, ಇದು ಒಂದು ಸಮುದ್ರದ ನೀರೇ. ಆದ್ರೆ ಹೆಚ್ಚು ವಿಸ್ತಾರವಾಗಿ ಭೂಮಿ ಒಳಗೆ ದೂರ ಹೋಗಿರ್ತದೆ. ಸಮುದ್ರದ ಯಾವುದೇ ಒಂದು ಭಾಗವು ಭೂಮಿ ಒಳಗೆ ಬಹಳ ದೂರ ಹೋಗಿರ್ತದೆ. ಇವಕ್ಕೆ ನಾವ ಖಾರಿಗಳು ಅಂತ ಕರೆದೇವೆ. ಭೂಭಾಗಗಳ ನಡುವೆ ಬಹು ದೂರದವರೆಗೂ ಒಳಚಾಚಿಕೊಂಡಿರುವ ಸಮುದ್ರದ ಭಾಗಕ್ಕೆ ಖಾರಿ. ಇಲ್ಲಿ ನಮ್ಮ ಭಾರತ ದೇಶದೊಳಗೆ 3 ಖಾರಿ ಅದಾವ. ನಮ್ಮ ಭಾರತ ದೇಶದೊಳಗೆ 3 ಖಾರಿ ಕಂಡು ಬರ್ತಾವ್ರಿ. ಹಾಗಾದ್ರೆ ಭಾರತ ದೇಶದೊಳಗೆ ಯಾವ್ಯಾವ ಖಾರಿಗಳು ಕಂಡು ಬರ್ತಾವ್ರಿ ಗೊತ್ತದಾವೇನೆ? ನಮ್ಮ ಭಾರತ ದೇಶದೊಳಗೆ 3 ಖಾರಿಗಳು ಕಂಡು ಬರ್ತಾವೆ. ನೋಡ್ರಿ, ಇಲ್ಲಿ ಒಂದ ಖಾರಿ. ಹೌದಾ? ಇಲ್ಲಿ ಇತ್ತು ನೋಡ್ರಿ, ಇದು ಒಂದು ಖಾರಿ. ಇದಕ್ಕೆ ನಾವು ಏನಂತ ಕರೆದೇವಪ್ಪ? ಕಚ್ ಖಾರಿ. ಕಚ್ ಖಾರಿ ಗುಜರಾತ್ ಮ್ಯಾಗ ಐತಿ. ಈ ಭಾಗದಾಗ ಬರ್ತದೆ. ಗುಜರಾತ್ ಒಳಗೆ ಕಚ್ ಖಾರಿ ಬರ್ತದೆ. ಇಲ್ಲಿ ಮತ್ತೊಂದು ಖಾರಿ ಐತಿ, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮಧ್ಯದ ವಿಶೇಷವಾಗಿ ಇಲ್ಲಿ ಬರ್ತದೆ. ಇಲ್ಲಿ ಮತ್ತೊಂದು ಬರ್ತದೆ. ಅದಕ್ಕೆ ನಾವು ಖಂಬಟ್ ಖಾರಿ ಕಚ್ ಖಾರಿ ಆದ್ಮೇಲೆ ಖಂಬಟ್ ಖಾರಿ ಅಂತ ಕರೆದೇವಿ. ಖಂಬಟ್ ಖಾರಿ ಗುಜರಾತಿನ ದಕ್ಷಿಣ ಭಾಗದಾಗ ಬರ್ತದೆ. ಖಂಬಟ್ ಖಾರಿ, ಇದು ಕಚ್ ಖಾರಿ, ಇದು ಖಂಬಟ್ ಖಾರಿ. ಇಲ್ಲೊಂದು ಬರ್ತದೆ ಮನ್ನಾರ್ ಖಾರಿ. ಹೌದಾ? ಮನ್ನಾರ್ ಖಾರಿ ನೋಡ್ರಿ, ಇಲ್ಲಿ ಮನ್ನಾರ್ ಖಾರಿ ಇಲ್ಲೇ ಬರ್ತದೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಿಗೆ ಜೋಡಿಸ್ತದೆ. ಮನ್ನಾರ್ ಖಾರಿ ಅಥವಾ ಬೇರ್ಪಡಿಸ್ತದೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಿಗೆ ಬೇರ್ಪಡಿಸ್ತದೆ ಮನ್ನಾರ್ ಖಾರಿ. ಇವೆಲ್ಲವಲ್ಲ ಖಾರಿಗಳು. ಹಿಂಗ್ ಬರ್ತಾವ, ಬಹಳ ಅದಾವ. ಜಸ್ಟ್ ನಾನು ತೋರ್ಸಾಕತ್ತೇನೆ. ಆಮೇಲೆ ಪ್ರಪಂಚದ ಅತ್ಯಂತ ದೊಡ್ಡ ಖಾರಿ ಯಾವುದಪ್ಪ? ಅಂತಂದ್ರೆ ಮೆಕ್ಸಿಕೋ ಖಾರಿ. ಪ್ರಪಂಚದ ಅತ್ಯಂತ ದೊಡ್ಡ ಖಾರಿ ಮೆಕ್ಸಿಕೋ ಗಲ್ಫ್ ಅಂತ. ಪ್ರಪಂಚದ ಅತ್ಯಂತ ದೊಡ್ಡ ಖಾರಿ ಯಾವುದಪ್ಪ ಅಂತಂದ್ರೆ ಮೆಕ್ಸಿಕೋ ಖಾರಿ. ಬಹಳ ದೊಡ್ಡದೈತಿ. ಇದು ಬಹಳ ದೊಡ್ಡ ಖಾರಿ. ಗಲ್ಫ್ ಆಫ್ ಮೆಕ್ಸಿಕೋ ಪ್ರಪಂಚದ ಅತ್ಯಂತ ದೊಡ್ಡ ಖಾರಿ. ಒಂದು ಪ್ರಶ್ನೆ ಕೇಳಿದ್ದ, ಖಾರಿ ರಾಷ್ಟ್ರಗಳು ಎಷ್ಟದಾವ ಅಂತ ಪ್ರಶ್ನೆ ಕೇಳಿದ್ದ. ಖಾರಿ ರಾಷ್ಟ್ರಗಳು ಬಹಳ ಹಿಂದಿದ್ದು.
FDC SDC ಲೆವೆಲ್ದಾಗ ಬಂದಿತ್ತು. ಪ್ರಪಂಚದೊಳಗೆ ಒಟ್ಟು 7 ಖಾರಿ ರಾಷ್ಟ್ರಗಳು ಅದಾವ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಮಸ್ಕತ್, ದುಬೈ, ಓಕೆ, ಬಹರೇನ್. ಆ 7 ಖಾರಿ ರಾಷ್ಟ್ರಗಳಲ್ಲಿನ ದ್ವೀಪ ರಾಷ್ಟ್ರ ಯಾವುದು? ಪ್ರಶ್ನೆ ಕೇಳಿದ್ದ. ಆ 7 ಖಾರಿ ರಾಷ್ಟ್ರಗಳಲ್ಲಿನ ದ್ವೀಪ ರಾಷ್ಟ್ರ ಬಹರೇನ್, ಓಕೆ, ಬಹರೇನ್. ಅದ ಬಹರೇನ್ 7 ದ್ವೀಪ ಖಾರಿ ರಾಷ್ಟ್ರಗಳು ಗಲ್ಫ್ ಕಂಟ್ರೀಸ್ ಬರ್ತಾವ. ಆ ಖಾರಿ ರಾಷ್ಟ್ರಗಳಲ್ಲಿನ ದ್ವೀಪ ರಾಷ್ಟ್ರ ಬಹರೇನ್ ದೇಶಕ್ಕೆ ಏನಂತ ಕರೆದಾರಪ್ಪ? ಪ್ರಪಂಚದ ಮುತ್ತುಗಳ ನಾಡು, ದ ಲ್ಯಾಂಡ್ ಆಫ್ ಪರ್ಲ್. ಪ್ರಪಂಚದ ಮುತ್ತುಗಳ ನಾಡು, ದ ಲ್ಯಾಂಡ್ ಆಫ್ ಪರ್ಲ್. ಹಾಗಾದ್ರೆ ಭಾರತದ ಮುತ್ತುಗಳ ನಾಡು ಯಾವುದು? ಭಾರತದ ಮುತ್ತುಗಳ ನಾಡು ಹೈದರಾಬಾದ್ ಜಿಲ್ಲೆಗೆ ಭಾರತದ ಮುತ್ತುಗಳ ನಾಡು ಅಂತ ಕರೆದಾರ. ಎಸ್, ಕೊಲ್ಲಿಗಳು, ಖಾರಿಗಳು. ಇನ್ನ ನೆಕ್ಸ್ಟ್ ಪಾಯಿಂಟ್ ಜಲಸಂಧಿಗಳು. ಸ್ಟ್ರೇಟ್ಸ್. ಸ್ಟ್ರೇಟ್ಸ್. ಹಾಗಾದ್ರೆ ಜಲಸಂಧಿ ಅಂದ್ರೆ ಏನು? ಎದಕ್ಕ ಜಲಸಂಧಿ ಅಂತ ಕರೆದಾರೆ? ನೋಡ್ರಿ, 2 ವಿಸ್ತಾರವಾದ ಜಲರಾಶಿಗಳು, ಇವು ಸಾಗರಗಳು ಇರ್ಬೋದು, ಸಮುದ್ರಗಳು ಇರ್ಬೋದು, ಸರೋವರಗಳು ಇರ್ಬೋದು. 2 ವಿಸ್ತಾರವಾದ ಜಲರಾಶಿಗಳನ್ನು ಸಂಪರ್ಕಿಸುವ ಕಿರಿ ನೀರಿನ ಜಲಧಾರೆಗೆ ಜಲಸಂಧಿ ಅಂತ ಕರೆದಾರೆ. 2 ವಿಸ್ತಾರವಾದ ಜಲರಾಶಿಗಳನ್ನು ಕೂಡಿಸುವ ಕಿರಿ ನೀರಿನ ಜಲಧಾರೆಗೆ ಜಲಸಂಧಿ. Strait is a narrow passage of water. Joining two large water bodies called a strait. Yes, ಜಲಸಂಧಿಗಳು ಬಹಳ ಅದಾವ. ಮ್ಯಾಪ್ನಾಗ ಎಷ್ಟು ಸಿಗ್ತಾವ ನೋಡೋಣ, ಒಂದೊಂದು ಹೇಳ್ಕೊಂತ ಹೋಗ್ತೇನೆ. ಮ್ಯಾಕ್ಸಿಮಮ್ ಜಲಸಂಧಿಗಳಲ್ಲಿ ಬಂದಂಥ ಪ್ರಶ್ನೆ, ಹೈಯೆಸ್ಟ್ ಎಕ್ಸಾಮ್ದಾಗ ಕೇಳಿದಂಥ ಪ್ರಶ್ನೆ ಪಾಕ್ ಜಲಸಂಧಿ. ಒಂದ್ಸಲ ಪಾಲ್ಕ್ ಅಂತೂ ಕೊಟ್ಟಿದ, PSI ಎಕ್ಸಾಮ್ದಾಗ, ಭಾಳ ಎಕ್ಸಾಮ್ದಾಗ ಕೇಳ್ಯಾನ. ಪಾಕ್ ಜಲಸಂಧಿ ಯಾವ ದೇಶಗಳಿಗೆ ಇದು ಬೇರ್ಪಡಿಸ್ತದೆ? ಜಲಸಂಧಿಗಳು ಕೇಳ್ರಿ, ಭೂಭಾಗಗಳಿಗೆ ಬೇರ್ಪಡಿಸ್ತಾವ, ಸಪ್ರೇಟ್ ಮಾಡ್ತಾವ. ಭೂಮಿಗೆ ಸಪ್ರೇಟ್ ಮಾಡ್ತಾವ, ನೀರಿನ ಭಾಗಗಳಿಗೆ ಕೂಡಿಸ್ತಾವ, ಜಲರಾಶಿಗಳಿಗೆ ಜೋಡಿಸ್ತಾವ, ಆದರೆ ಭೂಭಾಗಗಳಿಗೆ ಬೇರ್ಪಡಿಸ್ತಾವ. ಹಾಗಾದ್ರೆ ಇಲ್ಲಿ ಪಾಕ್ ಸ್ಟ್ರೇಟ್, ಒಂದೊಂದು ಸ್ಟ್ರೇಟ್ ನೋಡ್ಕೊಂಡು ಹೋಗೋಣ. ಪಾಕ್ ಸ್ಟ್ರೇಟ್ ಇಮೇಜ್ ಏನು? ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿ. ಅದ ನಿಮಗೆ ಇಮೇಜ್, ಒಂದೊಂದು ಇಮೇಜ್ ತೋರಿಸ್ಕೊಂಡು ಹೋಗ್ತೇನೆ. ಇದೆ ನೋಡಿ, ಪಾಕ್ ಸ್ಟ್ರೇಟ್. ಇಲ್ಲಿ ಇದ ಬರ್ದಾರ ನೋಡಿ, ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳಿಗೆ ಬೇರ್ಪಡಿಸ್ತಾರೆ. ಪಾಕ್ ಜಲಸಂಧಿ, ಪಾಕ್ ಸ್ಟ್ರೇಟ್. ಬಹಳ ಎಕ್ಸಾಮ್ದಾಗ ಕೇಳ್ಯಾನ, ಬಹಳ CT ಒಳಗೆ ಕೇಳ್ಯಾನ, ಬಹಳ CT ಒಳಗೆ ಬಂದೈತಿ. ಡೆನ್ಮಾರ್ಕ್ ಜಲಸಂಧಿ, ಡೆನ್ಮಾರ್ಕ್ ಸ್ಟ್ರೇಟ್, ಡೆನ್ಮಾರ್ಕ್ ಜಲಸಂಧಿ, ಡೆನ್ಮಾರ್ಕ್ ಸ್ಟ್ರೇಟ್. ಇಲ್ಲಿ ನೋಡಿ, ಕಾಣಿಸ್ತದೆ. ಡೆನ್ಮಾರ್ಕ್ ಜಲಸಂಧಿ, ಡೆನ್ಮಾರ್ಕ್ ಸ್ಟ್ರೇಟ್. ಹೌದಾ? ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್,
ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ಗಳಿಗೆ ಬೇರ್ಪಡಿಸ್ತದೆ. ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಡೆನ್ಮಾರ್ಕ್. ಮತ್ತೊಂದು ಬರ್ಕೊಡಿ, ಡೇವಿಸ್. ಡೇವಿಸ್ ಜಲಸಂಧಿ. ಡೇವಿಸ್ ಜಲಸಂಧಿ. ಡೇವಿಸ್ ಅಲ್ಲೇ ಪಕ್ಕದಾಗ ಐತೆ, ಅದಕ್ಕೆ ಬರ್ಸಾಕತ್ತೇನೆ. ಡೇವಿಸ್ ಅಲ್ಲೇ ಪಕ್ಕದಾಗ ಐತೆ. ಡೇವಿಸ್ ಅದು ನೋಡ್ರಿ, ಡೇವಿಸ್ ಸ್ಟ್ರೇಟ್. ಡೇವಿಸ್ ಜಲಸಂಧಿ ಅಟ್ಲಾಂಟಿಕ್ ಸಾಗರ ಮತ್ತು ಬೆಫಿನ್ ದ್ವೀಪಗಳಿಗೆ, ಅಟ್ಲಾಂಟಿಕ್ ಸಾಗರ ಮತ್ತು ಬೆಫಿನ್ ದ್ವೀಪಗಳಿಗೆ ಸಪರೇಟ್ ಮಾಡುತ್ತದೆ. ಆಮೇಲೆ ಅದರ್ ಡೇವಿಸ್ ನೋಡ್ರಿ, ಗ್ರೀನ್ಲ್ಯಾಂಡ್ ಮತ್ತು ಬೆಫಿನ್ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಗ್ರೀನ್ಲ್ಯಾಂಡ್ ಮತ್ತು ಬೆಫಿನ್ ದ್ವೀಪಗಳಿಗೆ ಬೇರ್ಪಡಿಸ್ತದೆ. ಗ್ರೀನ್ಲ್ಯಾಂಡ್ ಮತ್ತು ಬೆಫಿನ್ ದ್ವೀಪಗಳಿಗೆ ಅದು ಬೇರ್ಪಡಿಸ್ತದೆ. ಜಿಬ್ರಾಲ್ಟರ್ ಜಲಸಂಧಿ. ಜಿಬ್ರಾಲ್ಟರ್ ಹೆಡಿಂಗ್ ಹಾಕೊಳ್ಳಿ. ಜಿಬ್ರಾಲ್ಟರ್ ಜಲಸಂಧಿ. ಜಿಬ್ರಾಲ್ಟರ್ ಜಲಸಂಧಿ ಜಿಬ್ರಾಲ್ಟರ್ ಸ್ಟ್ರೇಟ್. ಜಿಬ್ರಾಲ್ಟರ್ ಜಲಸಂಧಿ ನಿಮ್ಮ KS ಎಕ್ಸಾಮ್ದಾಗ ಕೇಳೋಣ, ಸುಮಾರು ಎಕ್ಸಾಮ್ದಾಗ ಕೇಳೋಣ. ಜಿಬ್ರಾಲ್ಟರ್ ಸ್ಟ್ರೇಟ್ ಬಹಳ ಅದಾವ, ನಾನು ಕರೆಕ್ಟ್ ಇರುವಂತಹ ಮ್ಯಾಪ್ ತೋರ್ಸಾಕತ್ತೇನೆ. ಜಿಬ್ರಾಲ್ಟರ್ ಸ್ಟ್ರೇಟ್, ಜಿಬ್ರಾಲ್ಟರ್ ಜಲಸಂಧಿ. ಓಕೆ, ಜಿಬ್ರಾಲ್ಟರ್ ಜಲಸಂಧಿ ಇಲ್ಲೇ ಇತ್ತು. ಜಿಬ್ರಾಲ್ಟರ್ ಜಲಸಂಧಿ ಅದ. ಜಿಬ್ರಾಲ್ಟರ್ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್. ಹಾ, ಏನೇನು ಕೇಳೋಣ ಎಕ್ಸಾಮ್ದಾಗ, ಬೇರೆ ಎಕ್ಸಾಮ್ದಾಗ ಕೇಳೋಣ. ಇದು ಅಟ್ಲಾಂಟಿಕ್ ಸಾಗರ ಮೆಡಿಟರೇನಿಯನ್ ಸಮುದ್ರಗಳಿಗೆ ಜೋಡಿಸ್ತದೆ. ಅಟ್ಲಾಂಟಿಕ್ ಸಾಗರ ಮೆಡಿಟರೇನಿಯನ್ ಸಮುದ್ರಗಳಿಗೆ ಜೋಡಿಸ್ತದೆ ಜಿಬ್ರಾಲ್ಟರ್. ಅಟ್ಲಾಂಟಿಕ್ ಸಾಗರ ಮೆಡಿಟರೇನಿಯನ್ ಸಮುದ್ರಗಳಿಗೆ ಜೋಡಿಸ್ತದೆ. ಹಾ, ಮತ್ತೊಂದು ಕ್ವಶನ್, ಅದೇ ಜಿಬ್ರಾಲ್ಟರ್ ಮತ್ತೊಂದು ಕ್ವಶನ್. ಹೌದಾ? ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡಗಳಿಗೆ ಬೇರ್ಪಡಿಸ್ತದೆ. ಯುರೋಪ್ ಖಂಡ ಆಫ್ರಿಕಾ ಖಂಡಗಳಿಗೆ ಬೇರ್ಪಡಿಸ್ತದೆ. ಯುರೋಪ್ ಖಂಡ ಆಫ್ರಿಕಾ ಖಂಡಗಳಿಗೆ ಬೇರ್ಪಡಿಸ್ತದೆ ಜಿಬ್ರಾಲ್ಟರ್. ಹೌದಾ? ಅದರ ನಂತರ ಬೇರಿಂಗ್ ಜಲಸಂಧಿ. ಬೇರಿಂಗ್ ಜಲಸಂಧಿ, ಬೇರಿಂಗ್ ಸ್ಟ್ರೇಟ್. ಬೇರಿಂಗ್ ಜಲಸಂಧಿ, ಬೇರಿಂಗ್ ಸ್ಟ್ರೇಟ್ ಅದ. ಸುಮಾರು ಕಡೆ ಬೇರಿಂಗ್ ಸ್ಟ್ರೇಟ್ ಐತೆ ನೋಡಿ, ಸುಮಾರು ಕಡೆ ಬೇರಿಂಗ್ ಸ್ಟ್ರೇಟ್ ಅದ. ಅದ ಇಲ್ಲಿ ನೋಡಿ, ಬೇರಿಂಗ್ ಜಲಸಂಧಿ. ಎರಡು ಕ್ವಶನ್ ಇದ್ರಾಗ. ಬೇರಿಂಗ್ ಜಲಸಂಧಿ ಯಾವುದು? ಪೆಸಿಫಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರ. ಪೆಸಿಫಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರಗಳಿಗೆ ಜೋಡಿಸ್ತದೆ. ಪೆಸಿಫಿಕ್ ಮತ್ತು ಆರ್ಕ್ಟಿಕ್ ಸಾಗರಗಳಿಗೆ ಜೋಡಿಸ್ತದೆ ಬೇರಿಂಗ್. ಪೆಸಿಫಿಕ್ ಮತ್ತು ಆರ್ಕ್ಟಿಕ್ ಸಾಗರಗಳಿಗೆ ಜೋಡಿಸ್ತದೆ. ಮತ್ತೊಂದು ಕ್ವಶನ್, ಅದ ಬೇರಿಂಗ್ ಜಲಸಂಧಿ ಎರಡು ಖಂಡಗಳಿಗೆ ಬೇರ್ಪಡಿಸ್ತದೆ. ಉತ್ತರ ಅಮೆರಿಕಾ ಖಂಡ, ಏಷ್ಯಾ ಖಂಡ. ಅದ ಉತ್ತರ ಅಮೆರಿಕಾ ಖಂಡ, ಏಷ್ಯಾ ಖಂಡ. ಇದು ಏಷ್ಯಾ ಖಂಡ, ಇದು ಉತ್ತರ ಅಮೆರಿಕಾ ಖಂಡಗಳಿಗೆ ಬೇರ್ಪಡಿಸ್ತದೆ. ಎರಡು ಖಂಡಗಳಿಗೆ ಬೇರ್ಪಡಿಸ್ತದೆ, ಎರಡು ಸಾಗರಗಳಿಗೆ ಬೇರ್ಪಡಿಸ್ತದೆ. ಯಾವುದು? ಬೇರಿಂಗ್ ಜಲಸಂಧಿ. ನೆಕ್ಸ್ಟ್ ಡೋವರ್ ಜಲಸಂಧಿ. ಡೋವರ್ ಸ್ಟ್ರೇಟ್. ಡೋವರ್ ಜಲಸಂಧಿ, ಡೋವರ್ ಜಲಸಂಧಿ. ಡೋವರ್ ಸ್ಟ್ರೇಟ್. ಡೋವರ್ ಜಲಸಂಧಿ ಎಲ್ಲಿ ಕಂಡು ಬರ್ತದೆ? ಡೋವರ್ ಸ್ಟ್ರೇಟ್. ಅದ ಡೋವರ್ ಜಲಸಂಧಿ ನಿಮಗೆ एकदम ಕ್ಲಿಯರ್ ಕಾಣಿಸ್ತದೆ.
ಸ್ಟ್ರೇಟ್ ಆಫ್ ಡೋವರ್, ಡೋವರ್ ಜಲಸಂಧಿ. ಹೌದಾ? ಇದು ಅಲ್ಲೇ ಅಕ್ಕಪಕ್ಕದಾಗ ಅದಾವ. ನಾರ್ತ್ ಸಿ, ಉತ್ತರ ಸಮುದ್ರ, ಬ್ರಿಟಿಷ್ ಕೆನಲ್, ಇಂಗ್ಲಿಷ್ ಕಡಲಗಾಲುವೆಗಳಿಗೆ. ಉತ್ತರ ಸಮುದ್ರ ಇಂಗ್ಲಿಷ್ ಕಡಲಗಾಲುವೆಗಳಿಗೆ ಜೋಡಿಸ್ತಾರೆ. ಉತ್ತರ ಸಮುದ್ರ ಇಂಗ್ಲಿಷ್ ಕಡಲಗಾಲುವೆಗಳಿಗೆ ಜೋಡಿಸ್ತಾರೆ. ಉತ್ತರ ಸಮುದ್ರ ಇಂಗ್ಲಿಷ್ ಕಡಲಗಾಲುವೆಗಳಿಗೆ ಜೋಡಿಸ್ತಾರೆ. ಇನ್ನ ಅದೇ ರೀತಿ ಡ್ರೇಕ್ ಪ್ಯಾಸೇಜ್, ಡ್ರೇಕ್ ಪ್ಯಾಸೇಜ್ ಕರೆಂಟ್ ಹೋಯ್ತು. ಓಕೆ, ಜಸ್ಟ್ ಹಂಗ ಬರ್ಕೊಡಿ. ಡ್ರೇಕ್ ಪ್ಯಾಸೇಜ್, ಡ್ರೇಕ್ ಪ್ಯಾಸೇಜ್ ಇದು UPSC ಒಳಗೆ ಕೇಳ್ಯಾನ, IAS ಲೆವೆಲ್ದಾಗ ಕೇಳ್ಯಾನ. ಡ್ರೇಕ್ ಪ್ಯಾಸೇಜ್ ದಕ್ಷಿಣ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ ಮತ್ತು ಅಂಟಾರ್ಟಿಕಾ ಖಂಡಗಳಿಗೆ ಬೇರ್ಪಡಿಸ್ತಾರೆ. ದಕ್ಷಿಣ ಅಮೆರಿಕಾ ಖಂಡ, ಅಂಟಾರ್ಟಿಕಾ ಖಂಡಗಳಿಗೆ ಬೇರ್ಪಡಿಸ್ತಾರೆ. ಡ್ರೇಕ್ ಪ್ಯಾಸೇಜ್. ನೆಕ್ಸ್ಟ್ ಬಾಬ್ ಎಲ್ ಮಂದೇಬ್, ಬಾಬ್ ಎಲ್ ಮಂದೇಬ್ ಜಲಸಂಧಿ, ಬಾಬ್ ಎಲ್ ಮಂದೇಬ್ ಜಲಸಂಧಿ. ಕೆಂಪು ಸಮುದ್ರ ಮತ್ತು ಅಡೇನ್ ಖಾರಿ, ಬಾಬ್ ಎಲ್ ಮಂದೇಬ್ ಜಲಸಂಧಿ ಕೆಂಪು ಸಮುದ್ರ ಮತ್ತು ಅಡೇನ್ ಖಾರಿಗಳಿಗೆ ಜೋಡಿಸ್ತಾರೆ. ಕೆಂಪು ಸಮುದ್ರ ಅಡೇನ್ ಖಾರಿಗಳಿಗೆ ಜೋಡಿಸ್ತಾರೆ. ಓಕೆ, ಇಲ್ಲಿ ಪವರ್ ಇಲ್ಲ, ಹಂಗಾಗಿ ಮ್ಯಾಪ್ ತೋರಿಸ್ಲಿಕ್ಕೆ ಆಗಲ್ಲ. ಇನ್ನು ನೆಕ್ಸ್ಟ್ ಬೋಸ್ಪರಸ್, ಬೋಸ್ಪರಸ್ ಜಲಸಂಧಿ, ಬೋಸ್ಪರಸ್ ಇದನ್ನ UPSC ಒಳಗೆ ಕೇಳ್ಯಾನ. ಆಗಲೇ ಹೇಳಿದ್ದು UPSC ಒಳಗೆ ಕೇಳ್ಯಾನ. ಡ್ರೇಕ್ ಪ್ಯಾಸೇಜ್ ಇದನ್ನು ಕೇಳ್ಯಾನ. ಬೋಸ್ಪರಸ್, ಬೋಸ್ಪರಸ್, ಬೋಸ್ಪರಸ್. ಕಪ್ಪು ಸಮುದ್ರ, ಮಸ್ಮರ ಸಮುದ್ರ, ಕಪ್ಪು ಸಮುದ್ರ ಮಸ್ಮರ ಸಮುದ್ರಗಳಿಗೆ ಜೋಡಿಸ್ತದೆ. ಕಪ್ಪು ಸಮುದ್ರ ಮಸ್ಮರ ಸಮುದ್ರಗಳಿಗೆ ಜೋಡಿಸ್ತದೆ. ನೆಕ್ಸ್ಟ್ ಹೋರ್ಮುರ್ಜ್, ಹೋರ್ಮುರ್ಜ್ ಜಲಸಂಧಿ. ಓಕೆ, ಹೋರ್ಮುರ್ಜ್ ಜಲಸಂಧಿ, ಹೋರ್ಮುರ್ಜ್ ಇದು ಭಾಳ ಫೇಮಸ್ ಐತಿ ನೋಡಿ, ಭಾಳ ನ್ಯೂಸ್ದಾಗ ಇತ್ತಿದು. ಹೋರ್ಮುರ್ಜ್ ಜಲಸಂಧಿ, ಹೋರ್ಮುರ್ಜ್, ಹೋರ್ಮುರ್ಜ್ ಅಂತಾರೆ, ಹೋರ್ಮುರ್ಜ್. ಪರ್ಷಿಯನ್ ಖಾರಿ ಮತ್ತು ಒಮಾನ್ ಖಾರಿ, ಪರ್ಷಿಯನ್ ಖಾರಿ ಮತ್ತು ಒಮಾನ್ ಖಾರಿ, ಪರ್ಷಿಯನ್ ಖಾರಿ ಮತ್ತು ಒಮಾನ್ ಖಾರಿಗಳಿಗೆ ಜೋಡಿಸ್ತಾರೆ. ಮೊನ್ನೆ ಈ ಇರಾನ್ ಮತ್ತು ಇಸ್ರೇಲ್ ದೇಶದ ಮಧ್ಯದಾಗ ವಾರ ನಡೆದಾಗ ಇರಾನ್ ಪ್ರಪಂಚಕ್ಕೆ ವಾರನ ಮಾಡಿತ್ತು. ಆ ಹೋರ್ಮುಜ್ ಜಲಸಂಧಿ ಬಂದ್ ಮಾಡ್ತೀವಿ ನಾವಂತ, ಹೋರ್ಮುಜ್ ಜಲಸಂಧಿ ಕ್ಲೋಸ್ ಮಾಡ್ತೀವಿ. ಯಾಕಂತಂದ್ರೆ ಪ್ರಪಂಚಕ್ಕೆ ಮ್ಯಾಕ್ಸಿಮಮ್ ತೈಲ, ಪೆಟ್ರೋಲಿಯಂ ಓಕೆ ಹೋಗುವುದು ಅದ ಜಲಸಂಧಿ ಮೂಲಕ, ಮೆಡಿಟರೇನಿಯನ್ ಸಮುದ್ರದ ಮೂಲಕ ಮತ್ತು ನಮ್ಮ ಏಷ್ಯಾ ಖಂಡದ ದೇಶಗಳಿಗೆ ಬರ್ತದೆ. ಈಗ ಬರ್ಕೊಂಡಿಲ್ಲ, ಇವು ಜಲಸಂಧಿಗಳು ನಿಮಗೆ ವಿಶೇಷವಾಗಿ ಸಾಗರಗಳು, ಸಮುದ್ರಗಳು, ಕೊಲ್ಲಿಗಳು, ಖಾರಿಗಳು, ಜಲಸಂಧಿಗಳು. ಅದರಾಗ ಜಲಸಂಧಿ ಮೇಜರ್. ಓಕೆ, UPSC ಒಳಗೆ ಒಂದು 3-4 ಜಲಸಂಧಿ ಕೇಳ್ಯಾನ. ನಮ್ಮ ಕಡೆನೂ ಬೇರಿಂಗ್ ಜಲಸಂಧಿ ಕೇಳ್ಯಾನ, ಡೆನ್ಮಾರ್ಕ್ ಜಲಸಂಧಿ ಕೇಳ್ಯಾನ, ಪಾಕ್ ಜಲಸಂಧಿ ಕೇಳ್ಯಾನ. ಓಕೆ, ಡೋವರ್ ಜಲಸಂಧಿ, ಸುಮಾರು ಜಲಸಂಧಿಗಳು ಕೇಳಿದ್ದಾನೆ. ಅವನ್ನೆಲ್ಲ ನೋಡ್ಕೊಳ್ಳಿ, ಎಲ್ಲ ಮ್ಯಾಪ್ನಾಗ ಸಿಗ್ತಾವ ನಿಮಗೆ, ಎಲ್ಲ ಮ್ಯಾಪ್ನಾಗ ಸಿಗ್ತಾವ. ಹಂಗಾಗಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿಗೆ ಈ ಪಾಯಿಂಟ್ ಮುಗೀತು ನೋಡಿ. ಒಂದು ಪಾರ್ಟ್, ಒಂದು ಟಾಪಿಕ್ ಅಂದರೆ ಈ ಜಲಗೋಳದ ಫಸ್ಟ್ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನು ಮುಂದಿನ ಕ್ಲಾಸ್ನೊಳಗೆ ನೆಕ್ಸ್ಟ್ ಟಾಪಿಕ್ ಡಿಸ್ಕಸ್